ಬಿಡುಗಾಡುತ್ತಿರುವೆ ನಾನು ನಿನ್ನ ರಕ್ಷೆ ಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ದೂಡ ಹೊರಗೆ ನನ್ನ ಓಟ ಕಲಿವೆ ಒಳನೋಟ ಕಲಿವೆ ನಾ ಕಲಿವೆ ಊರ್ಧ್ವಗಮನ ಓ ಅಗಾಧ ಗಗನ ಅಮ್ಮ ನಿನ್ನ ಎದೆಯಾಳದಲ್ಲಿ ಕಾಲಕ್ಕೆ ಸಿಕ್ಕ ಮೀನು ಬಿಡುಗಾಡುತ್ತಿರುವೆ ನಾನು ಮೇಲೆ ಹಾರಿ ನಿನ್ನ ಸೆಳೆತ ಮೀರಿ ನಿರ್ಧಾರ ಸ್ಥಿತಿಗೆ ತಲುಪಿ ಬ್ರಹ್ಮಾಂಡವನ್ನೇ ಬೆಳಗಿ ಇಂಧನ ತೀರಲು ಬಂದೇ ಬರುವೆ ಇಂಧನ ತೀರಲು ಬಂದೇ ಬರುವೆ ಮತ್ತೆ ನಿನ್ನ ತೊಡೆಗೆ ಮೂರ್ತ ಪ್ರೇಮದೆಡೆಗೆ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಬಿಡುಗಾಡುತ್ತಿರುವೆ ನಾನು ಗಡಿಯಾಲಲ್ಲಿ ಕರುಳಾವಲ್ಲಿ ಹೊರಹೋಡುತ್ತಿರುವ ತಾಯೇ ಬಿಡದ ಭುವಿಯ ಮಾಯೆ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಬಿಡುಗಾಡುತ್ತಿರುವೆ ನಾನು ಬಿಡುಗಾಡುತ್ತಿರುವೆ ನಾನು. ಥ್ಯಾಂಕ್ ಯು, ಧನ್ಯವಾದ. ಹೇಳಿದರೆ ಈಗ ನಾವೆಲ್ಲರೂ ಕೂಡ ಉದ್ಯೋಗ ಬೇಕು ಬೇಕು ಅಂತ ಇಡೀ ದೇಶದಲ್ಲಿ ಮತ್ತೆ ಇಡೀ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೂ ಕೂಡ ಯುವಕರಿಂದ ಆ ಒಕ್ಕಲಿನ ಆಗ್ರಹ ಕೇಳಿ ಬರ್ತಾ ಇದೆ. ಆದರೆ ನೀವೆಲ್ಲೇ ನೋಡಿ ಉದ್ಯೋಗಕ್ಕಾಗಿ ಪ್ರತಿಭಟನೆಗಳು ಮತ್ತೆ ಉದ್ಯೋಗ ಬೇಕು ಅನ್ನೋ ಒಕ್ಕೊತ್ತಾಯಗಳು ಎಲ್ಲವೂ ಕೂಡ ಕೇಳಿ ಬರ್ತಿರೋ ಸಂದರ್ಭದಲ್ಲಿ ನಿರುದ್ಯೋಗಿಗಳಿಂದ ಉದ್ಯೋಗ ಸೃಷ್ಟಿ ಅನ್ನೋ ವಿಚಾರ ಎರಡು ಪ್ರಶ್ನೆಗಳ ನಮಗೆ ಕಾರಣ ಆಗುತ್ತೆ. ಮೊದಲನೇ ಪ್ರಶ್ನೆ, ಉದ್ಯೋಗ ಸೃಷ್ಟಿ ಯಾರ ಕರ್ತವ್ಯ ಮತ್ತು ಯಾರು ಮಾಡಬೇಕು ಅನ್ನೋದೊಂದು ಪ್ರಶ್ನೆ ಆದರೆ, ಎರಡನೇ ನನಗೆ ಉದ್ಯೋಗನೇ ಬೇಡ, ನಾನೇ ಉದ್ಯೋಗ ನೀಡುವಂಥ ವ್ಯಕ್ತಿ ಆಗ್ತೀನಿ ಅನ್ನೋದು ಎರಡನೇ ಪ್ರಶ್ನೆ. ನಾವು ವಾಸ್ತವವಾಗಿ ಹೇಳ್ಬೇಕಂತ ಹೇಳಿದರೆ, ಅಂದರೆ ಒಂದು ಕಲ್ಯಾಣ ರಾಜ್ಯದಲ್ಲಿ ಮೊದಲಿಗೆ ಉದ್ಯೋಗ ಸೃಷ್ಟಿಯ ಕೆಲಸ ಆಯಾ ಸರ್ಕಾರಗಳೇ ಮಾಡಬೇಕು. ಉದ್ಯೋಗ ನೀಡೋದು ಸರ್ಕಾರಗಳ ಕೆಲಸ. ಯಾರು ಉದ್ಯೋಗ ರೈತರಾಗ್ತಾರೆ, ಉದ್ಯೋಗಕ್ಕೆ ಅಲೆದಾಟ ಮಾಡಿ ಮಾಡಿ ಉದ್ಯೋಗ ಸಿಗದೆ ಇರುವಂಥ ವ್ಯಕ್ತಿಗಳನ್ನ ನಾವು ನಿರುದ್ಯೋಗಿಗಳು ಅಂತೇಳಿ ಕರಿತೀವಿ. ಈ ನಿರುದ್ಯೋಗಿಗಳಿಂದ ಉದ್ಯೋಗ ಸೃಷ್ಟಿ ಒಂದು ಆದರ್ಶದ ಕಲ್ಪನೆಯಾಗಿ ಕಂಡು ಬಂದರೂ ಕೂಡ ನಮ್ಮ ದೇಶ ಮತ್ತು ನಮ್ಮ ಜಿಲ್ಲೆಯ ವಾಸ್ತವ ಪರಿಸ್ಥಿತಿಗಳನ್ನ ನೋಡಿದ್ರೆ ಸ್ವಲ್ಪ ಕಷ್ಟದಾಯಕವೂ ಹೌದು, ಮತ್ತೆ ಕೆಲವೊಮ್ಮೆ ಇದು ಸಾಧ್ಯವೂ ಕೂಡ ಹೌದು ಅನ್ನೋದು ನಾವು ಕಂಡು ಬರ್ತೇವೆ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಕೆಲಸಗಳು ಕೂಡ ಕಮ್ಮಿ ಆಗ್ತಿದೆ, ಮತ್ತೆ ಪ್ರೈವೇಟ್ ಕೆಲಸ ಖಾಸಗಿ ಕಂಪನಿಗಳು ಕೂಡ ಉದ್ಯೋಗಿಗಳನ್ನ ವಜಾ ಮಾಡುವಂಥ ಪ್ರಕರಣಗಳು ಸಂಗತಿಗಳು ನಾವು ಪದೇ ಪದೇ ನೋಡ್ತಾ ಇರೋ ಸಂದರ್ಭದಲ್ಲಿ ಇವತ್ತಿನ ನಿರುದ್ಯೋಗಿಗಳು ಉದ್ಯೋಗ ಸೃಷ್ಟಿಯ ಕಡೆಗೆ ಹೆಚ್ಚು ಗಮನ ಹರಿಸೋದು ಒಳ್ಳೆಯದಂತೇಳಿ ನಾನಾದರೂ ಭಾವಿಸ್ತೀನಿ. ಉದ್ಯೋಗ ಸೃಷ್ಟಿ ಅನ್ನೋದು ಎಷ್ಟು ವಾಸ್ತವನೋ ಅಷ್ಟೇ ಕಷ್ಟದಾಯಕವೂ ಕೂಡ ಹೌದು. ಆದರೆ ಉದ್ಯೋಗ ಸೃಷ್ಟಿ ಮಾಡ್ಬೇಕನ್ನೋ ಮನಸ್ಸು ಮೊದಲಿಗೆ ಬರಬೇಕು. ಒಬ್ಬ ನಿರುದ್ಯೋಗಿಗಳು ಅಥವಾ ಈ ದೇಶದ ಯುವಕರು ಉದ್ಯೋಗನ ಸೃಷ್ಟಿ ಮಾಡ್ಬೇಕಂತ ಹೇಳಿದ್ರೆ ಆ ಉದ್ಯೋಗದ ಸೃಷ್ಟಿ ವಾತಾವರಣವನ್ನ ಈ ಸರ್ಕಾರಗಳು ರೂಪಿಸಬೇಕಾಗಿದೆ. ಯಾಕೆಂದ್ರೆ ಯಾವುದೇ ಒಂದು ದೇಶದ ಅಭಿವೃದ್ಧಿ ಮತ್ತೆ ಆ ಯುವಕರ ಭವಿಷ್ಯ ಸರ್ಕಾರದ ನೀತಿ ನಿರೂಪಣೆಗಳ ಮೇಲೆ ನಿಂತಿರುತ್ತೆ. ಎಲ್ಲರೂ ಕೂಡ ಉದ್ಯೋಗವನ್ನು ಸೃಷ್ಟಿಸ್ಬೋದು, ಆದರೆ ಆ ಉದ್ಯೋಗ ಸೃಷ್ಟಿಸುವ ವಾತಾವರಣವನ್ನ ನಿರ್ಮಾಣ ಮಾಡಬೇಕಾದಂಥ ಕರ್ತವ್ಯ ಸರ್ಕಾರದಾಗಿದೆ. ಈಗ ಎಷ್ಟೊಂದು ಕನಸುಗಳನ್ನ ಕಟ್ಕೊಂಡು ತುಂಬಾ ಜನ ಉದ್ಯಮಪತಿಗಳಾಗಿದ್ದಾರೆ. ಇವಾಗ ನಮ್ಮ ಈ ಪುಸ್ತಕ ಪ್ರಕಾಶಕರನ್ನೇ ನೋಡ್ಕೊಂಡು ಎಷ್ಟೊಂದು ಜನ ನಿರುದ್ಯೋಗಿಗಳು ಇವತ್ತು ಪುಸ್ತಕ ಪ್ರಕಾಶನ ಕಟ್ಕೊಂಡು ಒಂದಷ್ಟು ಜನಕ್ಕೆ ಉದ್ಯೋಗವನ್ನು ಹಾಕೊಟ್ಟಿದ್ದಾರೆ, ಅವರ ಕನಸನ್ನ ನನಸು ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಮುಂದೆ ಇರುತ್ತೆ. ನಾನು ಸಾಕಷ್ಟು ಉದಾಹರಣೆಗಳು ನಿಮ್ಗೆ ಹೇಳಬಲ್ಲೆ.
ಎಷ್ಟೊಂದು ನಿರುದ್ಯೋಗಿಗಳು ದೊಡ್ಡ ದೊಡ್ಡ ಉದ್ಯಮಪತಿಗಳಾಗಿ ಇವತ್ತು ಕರ್ತವ್ಯವನ್ನ ಕೆಲಸವನ್ನ ನಿರ್ವಹಿಸ್ತಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಯಾವಾಗಲೂ ಕೂಡ ಕೆಲಸನೇ ಬೇಕು, ನಮಗೆ ಸರ್ಕಾರಿ ಕೆಲಸನೇ ಆಗಬೇಕು ಅಥವಾ ಖಾಸಗಿ ಕಂಪನಿಗಳಲ್ಲಿ ದೊಡ್ಡ ದೊಡ್ಡ ಕೆಲಸಗಳೇ ಸಿಗಬೇಕು ಅನ್ನೋ ಕನಸನ್ನ ಕಾಣೋದನ್ನ ಬಿಟ್ಟು ಉದ್ಯೋಗವನ್ನು ಹೇಗೆ ಸೃಷ್ಟಿ ಮಾಡ್ಬೋದು, ಉದ್ಯೋಗ ಸೃಷ್ಟಿ ಮಾಡ್ಬೇಕಂತ ನಾವೆಲ್ಲರೂ ಬೆಂಗಳೂರಿಗೆ ಹೋಗ್ಬೇಕು, ಡೆಲ್ಲಿಗೆ ಹೋಗ್ಬೇಕಂತ ಏನಿಲ್ಲ. ನಾವು ಕುಳಿತಲ್ಲೇ ಉದ್ಯೋಗ ಸೃಷ್ಟಿ ಮಾಡುವ ಅನೇಕ ವಾತಾವರಣಗಳು, ಸಾಧ್ಯತೆಗಳು ಇವತ್ತಿಗೂ ಕೂಡ ನಮ್ಮ ಮುಂದೆ ಇದ್ದಾವೆ. ನಾನು ಸಾಕಷ್ಟು ಉದಾಹರಣೆಗಳು ಹೇಳ್ಬಲ್ಲೆ. ತುಂಬಾ ಜನಕ್ಕೆ ಚಿರಪರಿಚಿತ ಉದಾಹರಣೆ ಅಂತ ಹೇಳಿದ್ರೆ ನಮ್ಮ ತುರುವೇಕೆರೆಯ ಮಾಜಿ ಶಾಸಕರು ಜೈರಾಮ್ ಅಂತೇಳಿ, ಅವ್ರ ಹೆಸರಿಂದ ಮಸಾಲಾ ಜೈರಾಮ್ ಅಂತೇಳಿ ಕರೀತಾರೆ ನೋಡಿ. ಅವರು ಸುಮ್ಮನೆ ಬೆಂಗಳೂರಿಗೆ ಹೋದಂಥವ್ರು ಒಂದು ಮಸಾಲೆಯ ಒಂದು ಸಣ್ಣ ಯೂನಿಟ್ ಅನ್ನ ಸ್ಟಾರ್ಟ್ ಮಾಡಿ ಇವತ್ತು ಮಸಾಲೆ ಪದಾರ್ಥಗಳನ್ನ ಇಡೀ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ರಫ್ತನ್ನ ಮಾಡ್ತಾರೆ. ಆದ್ರೆ ಇವೆಲ್ಲ ನಮಗೆ ಯಾಕೆ ಉದ್ಯೋಗ ಸೃಷ್ಟಿನ ಇದ್ದರೆ ನಾವು ದೊಡ್ಡ ಕಂಪ್ನಿನೇ ಕಟ್ಬಿಡ್ಬೇಕು ಅಥವಾ ದೊಡ್ಡ ಸಾಫ್ಟ್ವೇರ್ ಕಂಪ್ನಿಗಳನ್ನ ಕಟ್ಟಬೇಕು, ಇಂಡಸ್ಟ್ರಿ ಕಟ್ಟಬೇಕಂತಲ್ಲ. ನಮ್ಮ ಸುತ್ತಲಿನ ವಾತಾವರಣ ಗಮನಿಸ್ಕೊಂಡು ನಮ್ಮಲ್ಲಿರುವ ಒಂದು ವಿದ್ಯೆಯನ್ನು ಗಮನದಲ್ಲಿ ಇಟ್ಕೊಂಡು ನಾವು ಉದ್ಯೋಗವನ್ನ ಸೃಷ್ಟಿ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ನನ್ನ ಒಬ್ಬ ಫ್ರೆಂಡ್ ಇದ್ದಾರೆ, ಮೊನ್ನೆ ಹೀಗೆ ಮಾತಾಡ್ತಾರೆ, ಎಷ್ಟು ಖುಷಿ ಆಗ್ಬಾರ್ದು ಅಂತ ಹೇಳಿದ್ರೆ ಆತ ಓದಿರೋದು BA ಅಷ್ಟೇನೆ. ಆದ್ರೆ ಆತ ಇಡೀ ನಮ್ಮ ಇಂಡಿಯಾದ ಪ್ರತಿಷ್ಠ ಕಂಪನಿಗಳಿಗೆ ಪ್ಯಾಕೇಜಸ್ನ ಸಪ್ಲೈ ಮಾಡ್ತಾರೆ. ಏನು ಇಲ್ಲ ಅಂದ್ರೆ ಬಂಡವಾಳವನ್ನೇ ಇಲ್ಲದೇ ಸ್ಟಾರ್ಟ್ ಮಾಡ್ತಾರೆ ಉದ್ಯಮ. ಇವತ್ತು 250 ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಅವರು. ಅಂದ್ರೆ ನಾವು ಕನಸನ್ನ ಕಾಣಬೇಕು. ಕನಸನ್ನ ಕಾಣೋದ್ರ ಕನಸನ್ನ ಕಂಡ್ರೆ ಮಾತ್ರ ಎಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ಬೋದು ಅಂತ ನಮಗೆ ಗೊತ್ತಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಎಕ್ಸ್ಪೋರ್ಟ್ಗಳು ತುಂಬಾ ಜಾಸ್ತಿ ಆಗಿದೆ. ಅಂದ್ರೆ ನಾವು ರಫ್ತನ್ನ ಕೂಡ ಮಾಡ್ಬೋದು. ರಫ್ತು ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ಏನು ಅನಿಸ್ತು ಅಂತ ಹೇಳಿದ್ರೆ ತುಂಬಾ ಕೋಟಿ ದುಡ್ಡು ಬೇಕಾಗುತ್ತೆ ನಾವೊಂದು ಉದ್ಯಮಪತಿಗಳಾಗ್ಲಿಕ್ಕೆ, ಉದ್ಯಮವನ್ನ ಕಟ್ಟಲಿಕ್ಕೆ. ಹಾಗೇನೂ ಇಲ್ಲ. ವಾಸ್ತವದಲ್ಲಿ ಸಣ್ಣ ಸಣ್ಣ ಬಂಡವಾಳ ಹೂಡಿಕೆ ಮಾಡ್ಕೊಂಡ್ರೆ ಉದ್ಯಮವನ್ನ ಕಟ್ಬೋದು. ಯಾವುದೇ ಉದ್ಯಮ ಬೆಳಿಬೇಕಂತ ಹೇಳಿದ್ರೆ ಸಣ್ಣದಾಗಿ ಬೆಳೆಸುವಂತ ಒಂದು ಪರಿಜ್ಞಾನ ನಮ್ಮಲ್ಲಿರ್ಬೇಕು. ಹೌದು, ನಾವು ಯಾಕೆ ಇಲ್ಲಿ ನಿರುದ್ಯೋಗಿ ಅಂತ ನಾನು ಪದ ಯಾಕೆ ನನಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಿರುದ್ಯೋಗಿಗಳು ಅಂತ ಹೇಳಿದ್ರೆ ಮೊದಲೇ ಅವ್ರ ಹತ್ರ ಹಣ ಇರಲ್ಲ. ಯಾರು ಉದ್ಯೋಗಕ್ಕಾಗಿ ಪರದಾಡ್ತಾರೆ ಅಂತ ಹೇಳಿದ್ರೆ ಯಾರ ಮನೆಯಲ್ಲಿ ಹಣ ಇಲ್ಲ, ಅಥವಾ ಯಾರ ಮನೆಯಲ್ಲಿ ಒಂದು ಉದ್ಯಮವನ್ನು ಕಟ್ಟಲಿಕ್ಕೆ ಸಾಕಷ್ಟು ಬಂಡವಾಳ ಇಲ್ಲ, ಅಥವಾ ಯಾರ ಫ್ಯಾಮಿಲಿಗಳು ಉದ್ಯಮದಲ್ಲಿ ಇಲ್ಲ ಅಂತ ಮಾತ್ರ ಉದ್ಯೋಗ ಹುಡುಕಾಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗಾಗಲೇ ಉದ್ಯಮಪತಿಗಳಾಗಿರುವಂಥ ಫ್ಯಾಮಿಲಿಗಳಲ್ಲಿ, ಕುಟುಂಬದಲ್ಲಿ ಅದು ತುಂಬಾ ದೊಡ್ಡ ಮಟ್ಟದ ಭೂಮಿ ಹೊಂದಿರುವಂಥವ್ರು, ಇವರಿಗೆ ಉದ್ಯಮ ಕಟ್ಟಲಿಕ್ಕೂ ಕಷ್ಟ ಆಗಲ್ಲ ಮತ್ತು ಉದ್ಯೋಗ ಹುಡುಕಾಟ ಮಾಡೋದೇ ಇಲ್ಲ. ಅವರ ಉದ್ಯಮವನ್ನು ನಡೆಸ್ಕೊಳ್ತಾ ಹೋಗ್ತಾರೆ. ನಮ್ಗೆ ಪ್ರಶ್ನೆ ಬಂದಿರೋದು, ನಿರುದ್ಯೋಗಿಗಳು ಉದ್ಯಮಪತಿಗಳಾಗಬಹುದೇ, ಅವ್ರ ಕನಸು ಏನಾಗಬೇಕು ಅಂತ. ನಾನು ಯಾಕೆ ಈ ಉದಾಹರಣೆಯನ್ನು ಹೇಳಿದೆ ನಮ್ಮ ಮಾಜಿ ಶಾಸಕರಾದ ಜೈರಾಮ್ ಅಂತ ಹೇಳಿದ್ರೆ, ಯಾಕಂದ್ರೆ ಅವ್ರು ಎಲ್ರಿಗೂ ಚಿರಪರಿಚಿತ. ಹಾಗಾಗಿ ಅವರ ಉದಾಹರಣೆ ನನ್ನಲ್ಲಿ ಪ್ರಾಸ್ತಾವಿಕವಾಗಿ ತಗೊಂಡೆ. ಆ ಥರದ ಸಾವಿರಾರು ಜನಗಳನ್ನ ನಾವು ಕಾಣಬಹುದು. ಅಂದ್ರೆ ಸಣ್ಣ ಮಟ್ಟದಲ್ಲಿ ಉದ್ಯಮವನ್ನು ಆರಂಭಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಉದ್ಯೋಗಪತಿಗಳಾಗಿ ಬೆಳೆದಿರುವ ನೂರಾರು ಜನ ನಮ್ಮ ಮುಂದೆ ಇದ್ದಾರೆ. ಆದ್ರೆ ಇಲ್ಲಿ ಸರ್ಕಾರದ ಕರ್ತವ್ಯನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ನೋಡಿ, ನಾನು ವಾಸ್ತವಿಕ ನಮ್ಮ ತುಮಕೂರು ಜಿಲ್ಲೆಯನ್ನ ಉದಾಹರಣೆಗೆ ತಗೊಳ್ಳೋಣ. ನಮ್ಮ ತುಮಕೂರು ಜಿಲ್ಲೆ ಇಡೀ ಭಾರತ ದೇಶದ ಅತ್ಯಂತ ಹೆಚ್ಚು ತೆಂಗು ಬೆಳೆಯುವ ನಾಡು. ಭಾರತ ದೇಶ ಅತ್ಯಂತ ಹೆಚ್ಚು ತೆಂಗು ಬೆಳೆಯುವ ನಾಡಾಗಿ ನಮ್ಮ ತುಮಕೂರು ಜಿಲ್ಲೆ ಗುರುತಿಸಿಕೊಂಡಿದೆ. ಆದ್ರೆ ಇಲ್ಲಿ ನೋಡಿ, ತೆಂಗಿನ ಉದ್ಯಮವನ್ನು ಕಟ್ಟಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಆದ್ರೆ ನಮ್ಮಲ್ಲಿ ನೋಡಿ, ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಒಂದು ತೆಂಗಿನ ಎಣ್ಣೆನ ತೆಗೆಯುವಂಥ ದೊಡ್ಡ ಮಟ್ಟದ ಒಂದು ಕೈಗಾರಿಕಾ ಶೆಡ್ ಇಲ್ಲ ನಮ್ಮಲ್ಲಿ. ಅದೇ ಕೇರಳದಲ್ಲಿದೆ. ನಾವು ಫಿಲಿಪೈನ್ಸ್ ಬಗ್ಗೆ ಮಾತಾಡ್ತೀವಿ. ಅಲ್ಲಿ ಪ್ರತಿಯೊಬ್ಬರು ಕೂಡ ಈ ತೆಂಗಿನ ಎಣ್ಣೆ ಅಮೆರಿಕಕ್ಕೆ ರಫ್ತು ಮಾಡ್ತಾರೆ. ಸಣ್ಣ ಯೂನಿಟ್ಗಳಾಗಿ ತೆಂಗಿನ ಎಣ್ಣೆಯನ್ನು ಅಮೆರಿಕಕ್ಕೆ ರಫ್ತು ಮಾಡುವಂತ ಉದ್ಯೋಗದಾತರಾಗಿದ್ದಾರೆ. ಆದ್ರೆ ಯಾಕೆ ಇಲ್ಲಿ ನಾವು ಯಾರು ಫೇಲ್ಯೂರು? ನಮ್ಮ ತುಮಕೂರು ಜಿಲ್ಲೆ ಯುವಕರು ಇಲ್ಲಿ ಫೇಲ್ಯೂರ್ ಆಗಿದಾರ, ಅಥವಾ ಇಲ್ಲಿ ನೀತಿ ನಿರೂಪಣೆ ಮಾಡುವಂತ ಈ ಸರ್ಕಾರಗಳು ಫೇಲ್ಯೂರ್ ಆಗಿದಾವೆ? ಎರಡು ವಿಚಾರ ನಾವು ಯಾವಾಗಲೂ ಕೂಡ ಚರ್ಚೆ ಮಾಡಬೇಕಾಗಿದೆ. ಯಾವ ಯುವಕರು ಉದ್ಯೋಗಗಳಾಗ್ತಾರೆ ಅಂತ ಹೇಳಿದ್ರೆ ಅವ್ರೊಂದು ಭರವಸೆ ಮೂಡಿಸ್ಬೇಕು ನಾವಲ್ಲಿ, ಮತ್ತು ಅವ್ರಿಗೊಂದು ಮಾಹಿತಿ, ಇನ್ಫಾರ್ಮೇಶನ್ ಕೊಡುವಂತ ಕೆಲಸಗಳು ಆಗ್ಬೇಕು. ಇಲ್ಲ ನಾವು ನಿಜಕ್ಕೂ ಉದ್ಯೋಗ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆ ಭರವಸೆ ಮೂಡಿಸೋ ಕೆಲಸವನ್ನ ಸರ್ಕಾರಗಳು ಮಾಡಬೇಕು. ಇತ್ತೀಚೆಗೆ ಮುದ್ರಾ ಯೋಜನೆ ಅಂತ ಹೇಳಿ ಮಾಡಿದ್ದಾರೆ. ಮುದ್ರಾ ಯೋಜನೆಯಲ್ಲಿ ಉದ್ಯೋಗ ಮಾಡಲಿಕ್ಕೆ, ಬಂಡವಾಳ ಹೂಡಲಿಕ್ಕೆ ವಿತೌಟ್ ಕೊಲೆಕ್ಟ್ರಲ್ ಸಾಲ ಕೊಡುವಂಥದ್ದು, ಸಬ್ಸಿಡಿ ಕೊಡುವಂಥ ಕೆಲಸಗಳನ್ನ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೂಡ ಮಾಡ್ತಿದ್ದಾವೆ. ಇನ್ನೂ ಒಂದು ವಿಶೇಷ ಏನಂತ ಹೇಳಿದ್ರೆ, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ಗೆ ಅವರು ಅತಿ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡಿದ್ರೆ ಅವರಿಗೆ ಬ್ಯಾಕ್ ಸಬ್ಸಿಡಿ ಅಂತೇಳಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಸರ್ಕಾರಗಳು ವೆಚ್ಚ ಮಾಡ್ತಿದ್ದಾರೆ. ಅಂದ್ರೆ ಕೊಡ್ತಾ ಇದ್ದಾರೆ ಉದ್ಯೋಗ ಸೃಷ್ಟಿ ಮಾಡಿ. ಈಗಾಗಲೇ ಲಾಭದಲ್ಲಿರೋ ಕಂಪ್ನಿಗಳು ಕೂಡ ಈ ಕೋಟ್ಯಾಂತರ ರೂಪಾಯಿ, ಕೋಟಿಗಟ್ಟಲೆ ಬ್ಯಾಕ್ ಸಬ್ಸಿಡಿಗಳನ್ನ ತಗೊಳ್ತಾ ಇದ್ದಾರೆ. ಆದ್ರೆ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಲೋಕಲ್ ಸ್ಥಳೀಯವಾಗಿ ಯುವಕರಿಗೆ ಉದ್ಯೋಗ ಕಟ್ಟುವಂತ ಯಾವುದೇ ಒಂದು ಪರಿಸ್ಥಿತಿಯನ್ನು ಇಲ್ಲಿ ಸರ್ಕಾರಗಳು ನಿರ್ಮಾಣ ಮಾಡಿದವ ಅಂತೇಳಿ.
ನೋಡಿ, ನಾವಿಲ್ಲಿ ತೆಂಗಿನ ಎಣ್ಣೆ ನಾವು ರಫ್ತು ಮಾಡ್ಬೇಕಂತ ಅಂದ್ಕೊಂಡು ತುಮಕೂರಲ್ಲಿ ಅಲ್ಲಿ ಯಾವುದೇ ಮಾಹಿತಿ ಇಲ್ಲ, ಯಾವುದೇ ಒಂದು ಇನ್ಕ್ಯುಬೇಟ್ ಸೆಂಟರ್ಸ್ ಇಲ್ಲ. ಅಂದ್ರೆ ಬಂಡವಾಳ ಹೂಡದೆ ಅಥವಾ ಅತ್ಯಂತ ಸಣ್ಣ ಬಂಡವಾಳದಲ್ಲಿ ಉದ್ಯಮಪತಿಗಳಾಗುವಂತ ಒಂದು ಅವಕಾಶವನ್ನ, ಒಂದು ವಾಸ್ತವ ಸ್ಥಿತಿಯನ್ನ ಈ ಸರ್ಕಾರಗಳು ಕಲ್ಪಿಸಿಕೊಟ್ರೆ ಮಾತ್ರ ಉದ್ಯಮಪತಿಗಳಾಗಲಿಕ್ಕೆ ಸಾಧ್ಯ. ಖಂಡಿತವಾಗ್ಲೂ ಇವತ್ತು ನಮ್ಮ ನಿರುದ್ಯೋಗಿ ಯುವಕರು ಎಷ್ಟು ಮುಂದೆ ಬಂದಿದ್ದಾರೆ ಅಂತ ಹೇಳಿದ್ರೆ, ಸಾಕಷ್ಟು ಕಡೆ ನಾವು ನೋಡ್ತಾ ಇರ್ತೀವಿ. ಸಣ್ಣ ಸಣ್ಣ ಜಮೀನು ಇಟ್ಕೊಂಡು ಇವತ್ತು ದೊಡ್ಡ ದೊಡ್ಡ ಸಾಧನೆಯನ್ನ ಮಾಡಿರುವಂತಿದ್ದಾರೆ. ಹಾಲಿನ ಡೈರಿಯಲ್ಲಿ ಸಾಧನೆ ಮಾಡಿರುವಂತಿದ್ದಾರೆ, ಅಣಬೆ ಬೆಳೆದು ಸಾಧನೆ ಮಾಡಿರುವಂತಿದ್ದಾರೆ. ದೊಡ್ಡ ದೊಡ್ಡ ಏನು ಸಾಫ್ಟ್ವೇರ್ ಇಂಡಸ್ಟ್ರಿ ಅವ್ರದೇ ಆದ ಒಂದು ಹೊಸ ಸಾಫ್ಟ್ವೇರ್ಸ್ ಅನ್ನ ಕಂಡುಹಿಡಿದು ಇವತ್ತು ದೇಶ ವಿದೇಶಗಳಲ್ಲಿ ತಿರುಗಿ ನೋಡುವಾಗೆ ಮಾಡುವಂತ ಯುವಕರನ್ನು ನಾವು ಕಾಣ್ತೀವಿ. ನಾವು ನಿರುದ್ಯೋಗಿಗಳ ವಿಚಾರ ಬಂದಾಗ ಸರ್ಕಾರಗಳು ಅತ್ಯಂತ ಕರುಣೆಯಿಂದ ವರ್ತಿಸಬೇಕು. ಯಾಕಂತ ಹೇಳಿದ್ರೆ ನಿರುದ್ಯೋಗಿಗಳು ಅಂತ ಹೇಳಿದ್ರೆ ಎಲ್ಲ ಕಡೆ ಸೋತು ಸುಣ್ಣಾಗಿರ್ತಾರೆ. ಒಂದ್ ಕಡೆ ಮನೆಯವರ ಬೆಂಬಲ ಇರೋದಿಲ್ಲ, ವಯಸ್ಸಾಗ್ತಿರುತ್ತೆ, ನಮ್ಮ ವಿದ್ಯಾ ಅರ್ಹತೆ ತಕ್ಕಂಥ ಉದ್ಯೋಗ ಸಿಕ್ಕಿರಲ್ಲ. ಈ ಸಂದರ್ಭದಲ್ಲಿ ಒಂದು ಆಶಾಕಿರಣ ಮೂಡಿಸುವಂತ ಕೆಲಸ ಸರ್ಕಾರ ಮಾಡ್ಬೇಕಾಗುತ್ತೆ. ನಾವು ಸುಮ್ಮನೆ ಹೀಗೆ ನೋಡಿದ್ರೆ ಆದ್ರದ್ದು ಆಶಾಕಿರಣಗಳು ನಮ್ಗೆ ಎಲ್ಲಿ ಕಾಣುತ್ತೆ? ಎಲ್ಲೂ ಕಾಣೋದಿಲ್ಲ. ಎಲ್ಲರೂ ಹೇಳ್ತಾರೆ ನಿರುದ್ಯೋಗಿಗಳು ಉದ್ಯೋಗ ಸೃಷ್ಟಿ ಮಾಡಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು. ಹೌದು, ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ. ನಿರುದ್ಯೋಗಿಗಳು ಸ್ವಂತ ಉದ್ಯೋಗದಲ್ಲಿ ತುಂಬಾ ದಾಬ್ಗಳನ್ನ ಹಾಕಿದ್ದಾರೆ. ತುಂಬಾ ಜನ ನಮಗೆ ಉದಾಹರಣೆಗಳಾಗಿ ಸಿಗ್ತಾರೆ. ಏನೂ ಇಲ್ಲದೇ ಒಂದು ಉದ್ಯೋಗನ ಕಟ್ಟಿಕೊಂಡು ಉದ್ಯೋಗಪತಿಗಳಾಗಿ ನೂರಾರು ಕೆಲಸ ಕೊಡುವಂತ ನಾವು ಕಾಣ್ತೀವಿ. ಆದ್ರೆ ಉಳಿದಂತರಿಗೆ ತುಂಬಾ ಜನ ಉದ್ಯೋಗ ಏನು, ನಾವು ಯಾವ ಉದ್ಯಮವನ್ನು ಸ್ಥಾಪನೆ ಮಾಡಬೇಕು, ಎಲ್ಲಿ ನಮ್ಮ ಫುಡ್ ಪ್ರಿಂಟ್ ಅನ್ನ ಬಿಡಬೇಕು, ಇದನ್ನು ಯಾರು ಹೇಳ್ಕೊಡ್ಬೇಕು? ಈ ಸರ್ಕಾರಗಳ ನೀತಿ ನಿಯಮಗಳನ್ನ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಸರ್ಕಾರಗಳು ಇನ್ಕ್ಯುಬೇಟ್ ಸೆಂಟರ್ಸ್ ಅಂತ ಮಾಡಬೇಕು. ಮತ್ತೆ ಯಾರು ಈ ರಫ್ತನ್ನ ಮಾಡ್ತಾರೆ ಅವರಿಗೆ ಸಹಾಯವನ್ನು ಕೊಡುವಂಥ ಕೆಲಸವನ್ನ ಮಾಡಬೇಕು. ನಾನು ಯಾಕೆ ವಾಸ್ತವ ಮತ್ತೆ ಆದರ್ಶ, ಹೌದು ನನಗೆ ಆದರ್ಶ ಇದೆ, ನಾನೊಬ್ಬ ಉದ್ಯೋಗದಾತನಾಗಬೇಕು, ನಾನು ಇನ್ನೊಬ್ಬರ ಹತ್ರ ಉದ್ಯೋಗ ಕೇಳೋದಿಲ್ಲ. ಆದ್ರೆ ಆ ವಾಸ್ತವ ಸ್ಥಿತಿಗೆ ತರಬೇಕಂತ ಹೇಳಿದ್ರೆ ನನಗೆ ಸಹಾಯ ಮಾಡುವಂಥ ಸಹಾಯ ಹಸ್ತಗಳು ಕಾಣಿಸಿರ್ಬೇಕಾಗುತ್ತೆ. ಇಲ್ಲಿ ನೋಡಿ, ಒಂದು ಎಕ್ಸ್ಪೋರ್ಟ್ ಜೋನ್ ಮಾಡಿದ್ರೆ, ಫ್ರೀ ಎಕ್ಸ್ಪೋರ್ಟ್ ಜೋನ್ ಮಾಡಿದ್ರೆ, ಟ್ಯಾಕ್ಸ್ ಫ್ರೀ ಹಾಲಿಡೇಸ್ ಮಾಡಿದ್ರೆ, ಆವಾಗ ನಮ್ಮ ಯುವಕರು ಮುಂದೆ ಬರ್ತಾರೆ, ಉದ್ಯಮಪತಿಗಳಾಗ್ತಾರೆ, ಉದ್ಯೋಗವನ್ನು ಸೃಷ್ಟಿ ಮಾಡ್ತಾರೆ. ಯಾಕಂದ್ರೆ ಉದ್ಯೋಗವನ್ನು ಸೃಷ್ಟಿ ಮಾಡೋದು ಸಣ್ಣ ಕೆಲಸ ಅಲ್ಲ. ಎಲ್ಲರೂ ಹೇಳ್ಬೋದು ನೀನೊಂದು ಉದ್ಯಮ ಕಟ್ಬಿಡು, ಉದ್ಯೋಗ ಸೃಷ್ಟಿ ಮಾಡಂತೇಳಿ. ಆದರೆ ಆ ಉದ್ಯೋಗನ ಸೃಷ್ಟಿ ಮಾಡಲಿಕ್ಕೆ ಅವರಿಗೆ ಅದರದೇ ಆದ ಒಂದು ತರಬೇತಿ ಬೇಕಾಗುತ್ತೆ, ಅದರದೇ ಆದ ಒಂದು ಬಂಡವಾಳ ಬೇಕಾಗುತ್ತೆ, ಮತ್ತೆ ಒಂದು ಗ್ರೂಪ್ಸ್ ಬೇಕಾಗುತ್ತೆ. ಅವರೇನೋ ಸಂಕಷ್ಟ ಸಿಗಾಕೊಂಡಾಗ ಅದನ್ನ ಮೇಲ್ಕೆತ್ತುವಂತ ಒಂದು ಮಾನಸಿಕ ಸ್ಥೈರ್ಯ ಕೊಡುವಂತ ಒಂದು ಗ್ರೂಪ್ಗಳು ಬೇಕಾಗುತ್ತೆ. ಇದೆಲ್ಲವನ್ನು ಕೂಡ ಸರ್ಕಾರಗಳು ಮಾಡಬೇಕು. ಸರ್ಕಾರಗಳು ಮಾಡಿದಾಗ ಖಂಡಿತವಾಗ್ಲೂ ನಿರುದ್ಯೋಗಿಗಳು ಉದ್ಯೋಗವನ್ನು ಕಟ್ಟಲಿಕ್ಕೆ ಅಥವಾ ಉದ್ಯಮಪತಿಗಳು ಆಗ್ಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ಯಾಕೆ ನಾನು ಇದನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ಈಗ ನಮ್ಮಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ತೆಂಗನ್ನ ರಫ್ತು ಮಾಡ್ಬೋದು, ತೆಂಗಿನ ಎಣ್ಣೆನ ರಫ್ತು ಮಾಡ್ಬೋದು, ಕೊಬ್ಬರಿಯನ್ನ ರಫ್ತು ಮಾಡ್ಬೋದು, ಅಥವಾ ಅದನ್ನೇ ಮೌಲ್ಯವರ್ಧಿತವಾಗಿ ಮಾಡಿ ನಮ್ಮ ಲೋಕಲ್ ಮಾರುಕಟ್ಟೆಯಲ್ಲೇ ಕೂಡ ನಾವು ಮಾರಾಟ ಮಾಡ್ಬೋದು. ಯಾಕೆ ಇಡೀ ಪ್ರಪಂಚದ ಬೇರೆ ಬೇರೆ ಬಂಡವಾಳಶಾಲಿಗಳು ಯಾಕೆ ಭಾರತಕ್ಕೆ ಬರ್ತಾರೆ ಅಂತ ಹೇಳಿದ್ರೆ, ಇಲ್ಲಿಯ ಜನಸಂಖ್ಯೆ, ಎಲ್ಲಿ ಜನಸಂಖ್ಯೆ ಜಾಸ್ತಿ ಇರುತ್ತೆ ಅಲ್ಲಿ ಮಾರ್ಕೆಟ್ ವೆರಿ ಈಸಿ. ನೀವೇನೇ ಉತ್ಪಾದನೆ ಮಾಡಿ, ಏನೇ ಮಾಡಿ, ಇಲ್ಲಿ ಜನ ಇದ್ದಾರೆ, ಜನ ಇರೋ ಕಡೆ ಮಾರ್ಕೆಟ್ ಇರುತ್ತೆ. ಜನರೇ ಇಲ್ಲದ ದೇಶಕ್ಕೆ ಹೋಗಿ ಯಾರು ಕೂಡ ಇನ್ವೆಸ್ಟ್ ಮಾಡಕ್ ಮುಂದೆ ಬರೋದಿಲ್ಲ. ಜನ ಇರೋ ಕಡೆ ಬಂದು ಇನ್ವೆಸ್ಟ್, ಯಾಕೆಂತ ಹೇಳಿದ್ರೆ ಒಂದು ಮಾರುಕಟ್ಟೆ ಸಿಗುತ್ತೆ, ಅಗ್ಗದ ದರದಲ್ಲಿ ಲೇಬರ್ ಸಿಗ್ತಾರೆ. ಯಾವುದೇ ಒಂದು ವಸ್ತುನ ಉತ್ಪಾದನೆ ಮಾಡಬೇಕಾದ್ರೆ ಆ ಕಾರ್ಮಿಕರ ದರ ಇದೆಯಲ್ಲ, ನಾವು ಲೇಬರ್ ಚೀಪಾಗಿ ಎಲ್ಲಿ ಲೇಬರ್ ಸಿಗುತ್ತಾರೆ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಯಾಕೆ ಇವಾಗ ನಮ್ಮ ಬೆಂಗಳೂರನ್ನ ಕಡಿಮೆ ಮಾಡಿ ಯಾಕೆ ಆಂಧ್ರ ಕಡೆ ಎಲ್ಲ ಹೋಗ್ತಾರೆ ಅಂತ ಹೇಳಿದ್ರೆ ಅದು ಚೀಪ್ ಲೇಬರ್ಗಳು. ಯಾಕೆ ನಾನು ಇದನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಮ ಈ ಒಂದು ಸರ್ಕಾರಕ್ಕೆ ಕನಸಿದ್ರೆ, ಹೌದು ನಾವು ಉದ್ಯೋಗದಂತೂ ಕೊಡೋಕ್ಕಾಗ್ತಿಲ್ಲ ಸರ್ಕಾರದ ಕೈಯಲ್ಲಿ. ಸರ್ಕಾರಗಳಿಗಾಗಿ ಹೇಳ್ಬಿಟ್ಟಿದೆ ಉದ್ಯೋಗ ಕೊಡೋದು ನಮ್ಮ ಕೆಲಸ ಅಲ್ಲ ಅಂತ ಹೇಳಿ. ಹಿಂದೆಲ್ಲ ಆದರ್ಶ ರಾಜ್ಯದ ಕಲ್ಪನೆ ಇದ್ದಾಗ ಉದ್ಯೋಗ, ಆರೋಗ್ಯ ಮತ್ತೆ ಶಿಕ್ಷಣ ಇದು ಸರ್ಕಾರದ ಕರ್ತವ್ಯ ಅಂತ ಹೇಳಿ ನಾವು ಹೇಳ್ತಾ ಇದ್ವಿ. ಅದು ಸರ್ಕಾರ ಕೊಡ್ಲೇಬೇಕಿತ್ತು. ಆದ್ರೆ ಎಲ್ಲರಿಂದ ಕೂಡ ಸರ್ಕಾರ ವಿಮುಖ ಆದಾಗ ಉದ್ಯೋಗ ಸೃಷ್ಟಿ ಒಂದೇ ನಮ್ಗಿರೋ ದಾರಿ. ಆ ಉದ್ಯೋಗ ಸೃಷ್ಟಿ ದಾರಿಯನ್ನ ಸರಿ ಮಾಡೋ ಕೆಲಸನ ಈ ಸರ್ಕಾರಗಳು ಮಾಡಬೇಕು. ಈಗಲೂ ಕೂಡ ನಮ್ಮ ಸರ್ಕಾರಕ್ಕೆ ಅಥವಾ ಇಲ್ಲಿ ಜಿಲ್ಲಾಡಳಿತಕ್ಕೆ ಹೇಳೋದೇನು ಅಂತ ಹೇಳಿದ್ರೆ, ಈ ಉದ್ಯೋಗ ಸೃಷ್ಟಿಯನ್ನ ಮಾಡುವಂತ ಯುವಕರಿಗೆ ತರಬೇತಿ ನೀಡುವಂತ ಕೆಲಸವನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡಬೇಕಾಗುತ್ತೆ. ಆಗ ಮಾಡೋದಷ್ಟೇ ಈ ನಾವೇನು ಉದ್ಯೋಗ ಸೃಷ್ಟಿ ಮಾಡಬೇಕು ನಿರುದ್ಯೋಗಗಳಿಗೆ ನಾವೆಲ್ಲ ಕನಸು ಕಾಣ್ತಾ ಇದ್ದೀವಿ. ನಾವಂತಲ್ಲ, ಸರ್ಕಾರ ಕೂಡ ಅದೇ ಕನಸು, ಅದೇ ಪದೇ ಅದೇ ಮಾತುಗಳು ಹೇಳ್ತಿದೆ. ಯಾರು ನೀವು ಉದ್ಯೋಗ ಹುಡುಕಬೇಡಿ, ನೀವೇ ಉದ್ಯೋಗ ಸೃಷ್ಟಿ ಮಾಡಿ ಅಂತೇಳಿ. ಆದ್ರೆ ಉದ್ಯೋಗ ಸೃಷ್ಟಿ ಮಾಡೋ ವಾತಾವರಣ ಕೂಡ ಮಾಡ್ಬೇಕಲ್ಲ ಸರ್ಕಾರಗಳು. ನೀವು ಉದ್ಯೋಗ ಸೃಷ್ಟಿ ಮಾಡಿದ್ರೆ ಹೇಗೆ ಉದ್ಯೋಗ ಸೃಷ್ಟಿ ಮಾಡ್ತಾರೆ? ಯಾರು ನಿರುದ್ಯೋಗಿಗಳಾಗ್ತಾರೆ? ಯಾರು ಬಡವರು ಇರ್ತಾರೆ? ಯಾರೋ ಮನೆ ಆರ್ಥಿಕವಾಗಿ ತುಂಬಾ ಸಂಕಷ್ಟ ಇರ್ತಾರೆ? ಯಾರು ಫಸ್ಟ್ ಜನರೇಷನ್ ಈಗಷ್ಟೇ ಡಿಗ್ರಿ ಮಾಡಿರ್ತಾರೆ?
ಯಾರಿಗೆ ಜಗತ್ತು ಗೊತ್ತಿಲ್ಲ ಅವ್ರು ಮಾತ್ರ ನಿರುದ್ಯೋಗಿಗಳಾಗ್ತಾರೆ. ಅಂತರಿಗೆ ಒಂದು ಮಾಹಿತಿಯನ್ನು ನೀಡುವಂಥ ಕೆಲಸವನ್ನು, ಒಂದು ಆರ್ಥಿಕವಾಗಿ ಒಂದು ಸಹಾಯವನ್ನು ಮಾಡುವಂಥ ಕೆಲಸವನ್ನು ಈ ಸರ್ಕಾರಗಳು ಮಾಡಿದಾಗ ನಾವೇನು ಈ ಆದರ್ಶದ ಪರಿಕಲ್ಪನೆ ಏನಿದೆ, ನಿರುದ್ಯೋಗಿಗಳಿಂದ ಉದ್ಯೋಗ ಸೃಷ್ಟಿಯ ಪರಿಕಲ್ಪನೆ, ಆ ವಾಚನಿಗೂ ವಾಸ್ತವವಾಗಿ ಜಾರಿಗೆ ಬರುತ್ತೆ. ಇಲ್ಲಾಂದರೆ ನಾವು ಹೇಳ್ಬೋದಷ್ಟೇ ಉದ್ಯೋಗ ಸೃಷ್ಟಿ ಮಾಡಿ ಅಂತೇಳಿ. ಆದರೆ ಇದರ ಇಷ್ಟೆಲ್ಲ ಸಂಕಷ್ಟಗಳ ನಡುವೆಯೂ ಕೂಡ ತುಂಬ ಯುವಕರು ತುಂಬ ದೊಡ್ಡ ಮಟ್ಟದ ಉದ್ಯಮಪತಿಗಳಾಗಿ ಇವತ್ತು ಕಾಣಿಸ್ಕೊಂತಿದ್ದಾರೆ. ಸಣ್ಣ ಸಣ್ಣ ಊರಲ್ಲಿ ಇವತ್ತು ಉದ್ಯಮಪತಿಗಳನ್ನ ನಾವು ಕಾಣಬಹುದು. ಈಗಿನ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ದೊಡ್ಡ ವೇದಿಕೆಗಳು ನಮಗೆ ಮನೆಯಲ್ಲೇ ಕೂತು ಮಾರಾಟ ಮಾಡುವಂಥ ಅವಕಾಶವನ್ನು ಒದಗಿಸ್ಕೊಟ್ಟಿದ್ದೇವೆ. ಈಗ ಅಮೆಜಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಇಲ್ಲೆಲ್ಲ ನೋಡಿ ನಮ್ಗೆ ಇನ್ವೆಸ್ಟ್ಮೆಂಟ್ ಬೇಕಿಲ್ಲ. ನಮಗೆ ನಮ್ಮ ಒಂದು ಸಣ್ಣ ವಸ್ತುವನ್ನು ಕೂಡ ನಾವು ಇಡೀ ಜಗತ್ತಿಗೆ ಎಲ್ಲಿ ಬೇಕಾದ್ರೂ ಮಾರಾಟ ಮಾಡ್ಬೋದು. ಆದರೆ ಇದನ್ನು ಹೇಗೆ ಬಳಸ್ಕೋಬೇಕು, ಇದರ ಸಾಧಕ ಬಾಧಕಗಳೇನು, ಇದು ಸರ್ಕಾರ ನಮ್ಮ ಏನೋ ವಿದ್ಯಾರ್ಥಿಗಳಿಗೆ ಹೇಳ್ಬೇಕು. ಇವತ್ತು ಕೂಡ ನಮಗೆ ನೋಡಿ, ಇಡೀ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಮಾಸ್ಟರ್ ಡಿಗ್ರಿವರೆಗೆ ಹೋಗ್ತೀವಿ, ಎಲ್ಲೂ ಕೂಡ ಉದ್ಯೋಗಪತಿಗಳಾಗಿದ್ದ ಯಾವ ಸಬ್ಜೆಕ್ಟು ಇಲ್ಲ ನಮಗೆ, ಎಲ್ಲೂ ಕೂಡ ಹೇಳಿಲ್ಲ, ಹೇಗೆ ಆಗಬೇಕು ಅಂತಲೂ ಕೂಡ ಹೇಳಿಲ್ಲ. ಆದರೆ ನಮ್ಮ ಎಜುಕೇಶನ್ ಮುಗಿದು ಬಂದ ನಂತರ ಯಾವಾಗ ಕೆಲಸ ಕೊಡೋಕ್ಕಾಗಲ್ವಾ, ಅವಾಗ ನೀವೆಲ್ಲ ಉದ್ಯಮಪತಿಗಳಾಗಿ ನೀವೇ ಕೆಲಸ ಹುಡುಕ್ತೀರಾ, ನೀವೇ ಕೆಲಸ ಸೃಷ್ಟಿ ಮಾಡಿ ಅಂತ ಹೇಳ್ತಾರೆ. ಹೇಗೆ ಸಾಧ್ಯ ಅದು? ಹಾಗಾಗಿ ಸರ್ಕಾರ ಇವತ್ತಿನ ದೃಷ್ಟಿಯಲ್ಲಿ ಇವತ್ತು ಕೆಲಸಗಳು ಕಡಿಮೆ ಆಗ್ತಿದೆ, ಬರ್ತಿದೆ. ಇವತ್ತು ಯಾರು ಕೂಡ ಕೆಲಸ ಸರ್ಕಾರಕ್ಕೂ ಕೊಡೋಕ್ಕಾಗ್ತಿಲ್ಲ, ಖಾಸಗಿ ರಂಗಕ್ಕೂ ಕೂಡ ಕೆಲಸವನ್ನು ಕೊಡಲಿಕ್ಕೆ ಆಗ್ತಿಲ್ಲ. ಇಂಥ ಸಂದರ್ಭದಲ್ಲಿ ಈ ಒಂದು ಉದ್ಯೋಗ ಸೃಷ್ಟಿ ಹೇಗೆ ಮಾಡ್ಬೋದು, ಹೇಗೆ ಸೆಲ್ಫ್ ಸಸ್ಟೈನಬಲ್, ಒಬ್ಬ ವ್ಯಕ್ತಿ ಅವನಷ್ಟಿಗೆ ಅವನೇ ಈ ಹೇಗೆ ಸಸ್ಟೈನ್ ಆಗ್ಬೋದು, ಆ ನೆಲೆಯಲ್ಲಿ ಇಟ್ಕೊಂಡು ಒಂದು ಮರುಚಿಂತನೆಯನ್ನು ಸರ್ಕಾರಗಳು ಮಾಡಬೇಕು. ಮತ್ತು ಇದರ ಈ ಬಗ್ಗೆ ಒಂದು ನೀತಿ ನಿರೂಪಣೆಯನ್ನು ತರಬೇಕು. ಮತ್ತು ಈ ಬಗ್ಗೆ ಸಿಲೆಬಸ್ಗಳು ಆಗಬೇಕು. ಯಾಕೆ ನೀವು ಕನ್ಸನ್ನೇ ಕೊಡದಲ್ಲೇ ಎಜುಕೇಶನ್ ಮುಗಿದ ತಕ್ಷಣ ನೀವು ಉದ್ಯಮಪತಿಗಳಾಗಿ ಅಥವಾ ಒಂದು ಫ್ಯಾಕ್ಟ್ರಿ ಮಾಡಿ ಯಾರಿಗೂ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಆ ಕನಸನ್ನು ಬಿತ್ತುವಂಥ ಕೆಲಸ ಈ ಸರ್ಕಾರ ಮಾಡಲಿ, ನಮ್ಮ ಶಿಕ್ಷಣ ನೀತಿಯಲ್ಲಿ ಬದಲಾವಣೆ ಆಗಲಿ. ತುಂಬ ನಾನು ಅರ್ಹತೆ ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಮ ನೀತಿ ನಿರೂಪಣೆಯಲ್ಲಿ ಬದಲಾಗಬೇಕು, ನಮ್ಮ ಬಜೆಟ್ ಬದಲಾಗಬೇಕು. ಯಾಕೆಂದರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ, ಪ್ರತಿ ಊರಲ್ಲೂ ಕೂಡ ಉದ್ಯೋಗ ಸೃಷ್ಟಿ ಅವಕಾಶಗಳು ಯಥೇಚ್ಛವಾಗಿದ್ದಾವೆ. ಆ ಸೃಷ್ಟಿ ಮಾಡ್ಬೇಕಂತ ಹೇಳಿದ್ರೆ ಸರ್ಕಾರ ಮುಂದಾಗಬೇಕು. ಆ ಯುವಕರಿಗೆ, ನಿರುದ್ಯೋಗಿಗಳಿಗೆ ಸಹಾಯ ಹಸ್ತವನ್ನು ಚಾಚಬೇಕು. ಮತ್ತು ಎಲ್ಲಿ ಏನು ಮಾಡಿದರೆ ಉದ್ಯೋಗ ಸೃಷ್ಟಿ ಮಾಡ್ಬೋದು ಅಂತ ಹೇಳಿ ಒಂದು ತರಬೇತಿಯನ್ನು ನೀಡಬೇಕು. ಈ ಕೆಲಸ ಆಗ್ಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಜನ ತೊಡಗಿಸ್ಕೊಳ್ಬೇಕು ಅಂತಂದ್ರೆ ಈಗ ನೋಡಿ, ಇವತ್ತು ಡಿಜಿಟಲ್ ಕ್ರಾಂತಿಯ ಸದ್ಬಳಕೆ ನಾವು ಮಾಡ್ಕೊಳ್ಬೇಕಾಗತ್ತೆ. ಇವತ್ತು ವಿಜ್ಞಾನ ತಂತ್ರಜ್ಞಾನದ ಒಳಗಡೆ ಬಹಳ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಪ್ರತಿ 8 ದಿನಗಳಿಗೊಮ್ಮೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಸ್ವರೂಪವೇ ಬದಲಾಗ್ತಾ ಇರ್ತಕ್ಕಂಥ ಇವತ್ತಿನ ಸಂದರ್ಭದ ಒಳಗಡೆ ಯುವಕರು ಇಂಟರ್ನೆಟ್ನ ಸಹಾಯದಿಂದ ಏನು ಫ್ರೀಲಾನ್ಸಿಂಗು, ಡಿಜಿಟಲ್ ಮಾರ್ಕೆಟಿಂಗು, ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಷನ್ಸು, ಗ್ರಾಫಿಕ್ಸ್ ಡಿಸೈನಿಂಗ್ ನಂತಹ ಆಧುನಿಕ ಸ್ವಯಂ ಉದ್ಯೋಗಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ಮತ್ತೆ ಕೃಷಿ ಮತ್ತೆ ನವೋದ್ಯಮ ಇದೆಯಲ್ಲ, ಅಗ್ರಿ ಸ್ಟಾರ್ಟ್ಅಪ್, ಅದು ಸುಶಿಕ್ಷಿತ ಯುವಕರು ಸಾಂಪ್ರದಾಯಿಕ ಕೃಷಿಗೆ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಸಾವಯವ ಕೃಷಿ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಮತ್ತೆ ಆಹಾರ ಸಂಸ್ಕರಣಾ ಉದ್ಯಮಗಳಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಚೀನಿ ಅಂತ ಒಂದು ಉತ್ಪನ್ನ ಇರ್ಬೋದು. ಮತ್ತೆ ಅಲ್ಲಲ್ಲಿ ಹೈನುಗಾರಿಕೆಗಳನ್ನ, ಸಾಮಾನ್ಯವಾಗಿ ಈ ಹಪ್ಪಳ ತಯಾರಿಕೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು, ಮತ್ತೆ ಇದು ನಮ್ಮ ಸಿರಿಧಾನ್ಯಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು, ಅಲ್ಲಿ ರಾಗಿ ಹಿಟ್ಟಿರ್ಬೋದು, ಗೋಧಿ ಹಿಟ್ಟಿರ್ಬೋದು, ಜೋಳದ ಹಿಟ್ಟಾಗಿರ್ಬೋದು, ಹಪ್ಪಳ ತಯಾರಿಕೆ ಅಂತ ಕಾರ್ಖಾನೆಗಳಿರ್ಬೋದು. ಇವುಗಳ ಮೂಲಕ ಯುವಕರು ಒಂದು ಸ್ವಾವಲಂಬಿ ಜೀವನವನ್ನ ಮಾಡಲಿಕ್ಕೆ ಅದು ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಈ ಕೃಷಿಯ ನಂಬಿಕೊಂಡಿರ್ತಕ್ಕಂಥ ಅಥವಾ ಆ ಕೃಷಿಗೆ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿ ಒಂದು ಸಾವಯವ ಕೃಷಿ, ಎಷ್ಟೊಂದು ಜನ ನಾವು ಉದಾಹರಣೆಯನ್ನು ಕೊಡಬಹುದು. ಸಾವಯವ ಕೃಷಿಯನ್ನು 1 ಎಕರೆ 1.5 ಎಕರೆ ಜಮೀನಿನಲ್ಲಿ ಒಂದು 20 ಲಕ್ಷ 25 ಲಕ್ಷವನ್ನ ವಾರ್ಷಿಕವಾಗಿ ಬೆಳೀತಕ್ಕಂಥ ವಾಣಿಜ್ಯ ಬೆಳೆಗಳನ್ನ ಅಥವಾ ದಿನಬೆಳಗಾದ್ರೆ ಸೊಪ್ಪು ತರಕಾರಿ ಇವುಗಳನ್ನು ಹಾಕೊಂಡು ಹಣ್ಣು ಮಾರಾಟ ಮಾಡೋದ್ರ ಮೂಲಕ ಸ್ವಾವಲಂಬಿ ಜೀವನ ಮಾಡ್ತಾ ಇರ್ತಕ್ಕಂಥವರನ್ನ ಸಾಕಷ್ಟು ಉದಾಹರಣೆಯನ್ನು ಕೊಡಬಹುದಾಗಿದೆ. ಹಾಗಾಗಿ ಯುವ ಜನಾಂಗ ಸ್ವಯಂ ಉದ್ಯೋಗದಲ್ಲಿ ತೊಡಗಿಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಮತ್ತೆ ಇದಕ್ಕೆ ಸರ್ಕಾರದ ಯೋಜನೆ ಪ್ರೋತ್ಸಾಹ ಬಹಳ ಮುಖ್ಯ. ಅದು ಸರಿ ಹೇಳಿದ್ರು, ಹೌದು. ಇಲ್ಲಿ ತನಕ ಪ್ರೈಮರಿಯಿಂದನೂ ನೀವು ಪಾಠ ಕಲಿಸ್ತಾ ಸ್ಕಿಲ್ ಬೇಸ್ಡ್ ಆಗಿ ಕಲಿಸಿದೆ ಅಥವಾ ಎಂಪ್ಲಾಯ್ಮೆಂಟ್ ಓರಿಯೆಂಟೆಡ್ ಆಗಿ ಕಲಿಸಿದೆ, ಅವರು ಡಿಗ್ರಿ ಮುಗಿಸ್ಕೊಂಡ ತಕ್ಷಣ ನೀವೇ ಉದ್ಯೋಗ ಸೃಷ್ಟಿ ಮಾಡ್ಕೊಳ್ಳಿ ಅಂದ್ರೂ ಕೂಡ ಆಗೋದಿಲ್ಲ. ಅದಕ್ಕೆ ಬೇಕಾದಂತ ತರಬೇತಿಯನ್ನು ಆರಂಭದಿಂದಲೇ ಕೊಡಬೇಕಾಗತ್ತೆ. 1ನೇ ಕ್ಲಾಸಿಂದ 10ನೇ ತರಗತಿ ಅಥವಾ PUC ತನಕ ಓದ್ತಕ್ಕಂಥ ಬಹುತೇಕರಿಗೆ ನಾನು ಯಾಕೆ ಓದ್ತಾ ಇದ್ದೀನಿ ಅನ್ನುವಂಥ ಸ್ಪಷ್ಟ ಕಲ್ಪನೆ ಇದ್ದೇ ಇರ್ತಕ್ಕಂಥ ಸಂದರ್ಭದೊಳಗಡೆ ಅದನ್ನ
ಅದನ್ನ ಪ್ರಾಥಮಿಕ ಹಂತದಿಂದಲೇ ಅದನ್ನ ಹೇಳಿಕೊಡ್ಬೇಕಾದಂತ ತುರ್ತು ಬಹಳ ಇದೆ. ಆ ಕಾರಣಕ್ಕೆ ಇವತ್ತು ಸರ್ಕಾರ ಪ್ರೋತ್ಸಾಹ ಮಾಡ್ತಾ ಇಲ್ಲ ಅಂತ ನಾನು ಮಾತನಾಡ್ತಾ ಇಲ್ಲ. ಸರ್ ಅವ್ರು ಹೇಳಿದ್ರು ಅದನ್ನೀಗ ಪ್ರಧಾನಮಂತ್ರಿ ಸೃಜನ್ ಯೋಜನೆ ಅಂತಿದೆ, PMEGP ಅಂತೇಳಿ. ಆಮೇಲೆ ಮುದ್ರಾ ಯೋಜನೆ ಬಗ್ಗೆ ಮಾತಾಡಿದ್ರು, ಲಕ್ಷಾಂತರ ರೂಪಾಯಿ ಫಂಡ್ ಅನ್ನ ಅದು ಕೊಡ್ತಾ ಇರ್ತಕ್ಕಂಥದ್ದು. ಮತ್ತೆ ಸ್ಟಾರ್ಟ್ ಅಪ್ ಇಂಡಿಯಾ ಅಂತ ಹೇಳಿ ಈ ಸರ್ಕಾರದ ಯೋಜನೆಗಳು ಯುವಕರಿಗೆ ಸ್ವಯಂ ಉದ್ಯೋಗ ಆರಂಭಿಸಲಿಕ್ಕೆ ಸಬ್ಸಿಡಿ ಕೊಡ್ತಾ ಇದೆ. ಮತ್ತೆ ಸುಲಭ ದರದಲ್ಲಿ ಅದು ಸಾಲ ಸೌಲಭ್ಯಗಳನ್ನು ಕೂಡ ಅದು ನೀಡ್ತಾ ಇದೆ. ಮತ್ತೆ ಇನ್ನೊಂದು ಬಹಳ ಮುಖ್ಯ ಏನಪ್ಪಾ ಅಂತಂದ್ರೆ, ಯುವಕರು ಸರ್ಕಾರಿ ನೌಕರಿಯನ್ನ ನಂಬಿಕೊಳ್ಳದೆ ಕೌಶಲ್ಯಾಭಿವೃದ್ಧಿಯ ಮೂಲಕ ಸ್ವಯಂ ಉದ್ಯೋಗಕ್ಕೆ ಹೆಜ್ಜೆ ಇಡಬೇಕಾದಂತ ತುರ್ತು ಇವತ್ತು ಬಹಳ ಅಗತ್ಯ ಅಂತ ಹೇಳಿ ಅನ್ಸತ್ತೆ. ಯಾಕೆಂತಂದ್ರೆ ನಿರುದ್ಯೋಗ ಸಮಸ್ಯೆಗೆ ಅದೊಂದು ಶಾಶ್ವತ ಪರಿಹಾರ ಅಂದ್ರೆ, ನಾನು ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ನಾನು ತಿಂತೀನಿ, ನನ್ನ ಕುಟುಂಬ ನಾನು ಸಾಕ್ತೀನಿ ಅನ್ನುವಂಥ ವಿಶ್ವಾಸ ಯಾವ ಯುವ ಜನಾಂಗಕ್ಕೆ ಬರ್ತದೆಯೋ ಆಗ ಎಷ್ಟೋ ಸಮಸ್ಯೆ ಪರಿಹಾರ ಆಗತ್ತೆ. ಹಾಗಾಗಿ ಮತ್ತೆ ಅವರ ಆರ್ಥಿಕತೆ ಏನಾಗುತ್ತೆ, ಅದು ಸದೃಢ ಆಗತ್ತೆ. ಈಗ ಉದ್ಯೋಗ ಪುರುಷ ಲಕ್ಷಣ ಅಂತೇಳಿ ಒಂದು ಕಾಲದ ಮಾತದು. ಈಗ ಉದ್ಯೋಗ ಸ್ತ್ರೀ ಪುರುಷ ಲಕ್ಷಣ, ಎಲ್ಲರೂ ದುಡಿಲೇಬೇಕು. ಇವತ್ತಿನ ದುಬಾರಿ ಜೀವನವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದೊಳಗಡೆ ಯಾವುದೋ ಕಡಿಮೆ ದುಡ್ಡನ್ನು ದುಡಿದು 10,000 20,000 ರೂಪಾಯಿಯಲ್ಲಿ ನಾವು ಜೀವನ ಮಾಡ್ತೀವಿ ಅನ್ನುವಂತ ಕಾಲ ಹೋಯಿತು. ಒಂದು ಮನೆ ಬಾಡಿಗೆ ಕೇಳಿದ್ರೆ 8,000 ರಿಂದ 10,000 ರೂಪಾಯಿ, ಒಂದು ಸಾಧಾರಣವಾದ ಒಂದು ಸಿಂಗಲ್ ಬೆಡ್ರೂಮ್ ಹೌಸ್ ಕೊಡುವಂತ ಸಂದರ್ಭದೊಳಗಡೆ 15-20,000 ದುಡಿದು ನಾನು ತುಂಬಾ ಚೆನ್ನಾಗಿ ಜೀವನ ಮಾಡ್ತೇನೆ ಅನ್ನುವಂತ ಕಾಲ ಹೋಗಿರುವಂತ ಸಂದರ್ಭ ಒಳಗಡೆ ಇಬ್ರು ದುಡಿಬೇಕಾದಂತದ್ದು ಅದು ಬಹಳ ಮುಖ್ಯ ಇದೆ. ಮತ್ತೆ ಇದು ಉದ್ಯೋಗ ಹುಡುಕದೆ ನೀಡೋದಾಗಬೇಕು ಅನ್ನೋದು ಅರ್ಥ ಏನಪ್ಪಾ ಅಂದ್ರೆ ಅದು ಸ್ವಯಂ ಉದ್ಯೋಗ ಅಂತಾನೆ ಅಷ್ಟೇ. ಏನೋ ಒಂದು ನೀನು ಕೆಲಸ ಮಾಡಬೇಕು, ನೀನು ದುಡಿಬೇಕು. ಅದಕ್ಕೆ ಒಂದು ಗಾದೆ ಇದೆ, ದುಡಿಮೆ ಇಲ್ಲದ ಗಂಡ, ಸಹನೆ ಇಲ್ಲದ ಹೆಂಡತಿ, ಮಾತು ಕೇಳದ ಮಕ್ಕಳು, ಈ 3 ಜನ ಸಂಸಾರದ ಶತ್ರುಗಳು ಅಂತ ಒಂದ್ ಕಡೆ ಮಾತಿದೆ. ಅಂದ್ರೆ ದುಡಿಮೆ ಬಹಳ ಮುಖ್ಯ ಅಂತ. ಯಾರು ದುಡಿಮೆಯನ್ನು ಮಾಡ್ತಾರೋ ಅವರು ಕುಟುಂಬವನ್ನು ಪೋಷಿಸಲಿಕ್ಕೆ ಅದು ಸಮರ್ಥರಾಗ್ತಾರೆ. ಹಾಗೆ ಆ ಕಾರಣಕ್ಕೆ ಕೆಲಸಕ್ಕಾಗಿ ಕಾಯ್ದೆ, ಸಮಯ ವ್ಯರ್ಥ ಮಾಡದೆ ಕೌಶಲ್ಯಗಳನ್ನು ಬಳಸಿಕೊಂಡು ಸ್ವಂತ ಉದ್ಯೋಗ ಮಾಡೋದ್ರ ಆ ಬುದ್ಧಿವಂತಿಕೆಯನ್ನ ಮಾಡಿಕೊಂಡ್ರೆ ಸ್ವಾತಂತ್ರ್ಯ ಮತ್ತು ಸ್ವಾವಲಂಬನೆ ಅದು ಆ ಯುವಕರಿಗೆ ಅದು ನೀಡ್ತದೆ. ಹಾಗಾಗಿ ಯುವಕರು ಹೊಸ ಮತ್ತೆ ನಾವೀನ್ಯ ಆಲೋಚನೆಗಳಿಗೆ ತಂತ್ರಜ್ಞಾನವನ್ನು ಬಳಕೆ ಮಾಡ್ಕೊಳ್ಳೋದಿದೆಯಲ್ಲ ಅದು ಬಹಳ ಮುಖ್ಯ. ಈಗ ನಾನು ಆಗ್ಲೇ ಹೇಳಿದೆ, ಪ್ರಸ್ತಾಪ ಮಾಡಿದೆ, ಕೃಷಿ ಆಧಾರಿತವಾದಂತಹ ಉದ್ಯೋಗಗಳು, ಹೈನುಗಾರಿಕೆ, ಆಹಾರ ಸಂಸ್ಕರಣೆ, ಹ್ಯಾಂಡಿಕ್ರಾಫ್ಟ್ ನಂತಹ ಸ್ಥಳೀಯ ಸಮಸ್ಯೆಗಳಿಗೆ ತಾಂತ್ರಿಕ ಪರಿಹಾರ ನೀಡೋದ್ರ ಮೂಲಕ, ಆ ಸ್ಟಾರ್ಟ್ಅಪ್ಗಳ ಮೂಲಕ ಯುವಕರು ಹೊಸ ಸೃಷ್ಟಿಯನ್ನು ಮಾಡ್ಕೊಳ್ಳಿಕ್ಕೆ ಅದು ಅವಕಾಶವನ್ನ ಮಾಡುತ್ತೆ. ಸೋಲಿಗೆ ಹೆದರಬಾರದು, ಅಷ್ಟು ಕಠಿಣ ಶ್ರಮವನ್ನು ಹಾಕಬೇಕಾಗತ್ತೆ. ಯಾಕೆಂದ್ರೆ ಒಂದೊಂದ್ಸಾರಿ ಹೆಂಗಾಗ್ಬಿಡುತ್ತೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಈ ದೊಡ್ಡ ದೊಡ್ಡ ಕಂಪನಿಗಳ ಎದುರುಗಡೆ, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳ ಎದುರುಗಡೆ ಸಣ್ಣದಾಗಿ ಉದ್ಯಮವನ್ನು ಆರಂಭಿಸುವಂತವ್ರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಆಗ ಅದಕ್ಕೆ ಎದುರ್ಕೊಳ್ಳದೆ ಅವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ತಾಳ್ಮೆ ಮತ್ತೆ ಸೃಜನಶೀಲತೆಯಿಂದ ಮುನ್ನಡೆದಾಗ ಯಶಸ್ಸು ಖಂಡಿತ ಆಗತ್ತೆ. ಅದಕ್ಕೇನಪ್ಪ ಅಂದ್ರೆ ಧೈರ್ಯವನ್ನ ಅಸ್ತ್ರವನ್ನಾಗಿ ಯುವ ಜನಾಂಗ ಬಳಸ್ಕೋಬೇಕು. ಹಾಗಾಗಿ ಸ್ವಂತ ಕಾಲ ಮೇಲೆ ನಿಲ್ಲೋದ್ರಿಂದ ಅವರು ಅದು ಹೆಮ್ಮೆ ಆನಂದನೇ ಬೇರೆ. ಯಾಕೋ ಕೊಡಿ ನೀವು ಅಂತ ಬೇಡೋದಕ್ಕಿಂತ ನಾನೇ 10 ರೂಪಾಯಿ ಕೊಡಬಲ್ಲೆ ಅನ್ನೋ ಸಾಮರ್ಥ್ಯ ಇದೆಯಲ್ಲ, ಅದು ನಮ್ಮಲ್ಲಿ ಒಂದು ಆತ್ಮವಿಶ್ವಾಸವನ್ನ ಹೆಚ್ಚು ಮಾಡುತ್ತೆ. ಹಾಗಾಗಿ ಆ ಕನಸನ್ನ ಯುವಕರು ಕೇವಲ ಕನಸು ಕಾಣಬಾರದು, ಆ ಕನಸನ್ನ ನನಸು ಮಾಡತಕ್ಕಂಥ ಉದ್ಯಮಿಗಳಾಗಬೇಕು. ನಾನು ಕೂಡ ಉದ್ಯಮಿ ಆಗಬಲ್ಲೆ ಎನ್ನುವ ಆತ್ಮವಿಶ್ವಾಸ ಅವರನ್ನು ಎದುರು ತಗೊಂಡೋಗುತ್ತೆ. ವಿವೇಕಾನಂದ ಹೇಳ್ತಾರಲ್ಲ, ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಅಂತೇಳಿ ಆ ಗುರಿಯನ್ನು ಇಟ್ಕೊಂಡು ಆ ದಿಕ್ಕಲ್ಲಿ ನಾವು ಹೋಗ್ಬೇಕಾಗತ್ತೆ. ಈಗ ನಾನು 2 ಎಕ್ಸಾಂಪಲ್ಗಳನ್ನು ನಾನು ಅಷ್ಟೇ ಕೊಡ್ತೇನೆ. ಈಗ ಹಳ್ಳಿಕಾರ್ ರಘು ನಿಮಗೆಲ್ಲ ಗೊತ್ತಿದೆ, ದೇಸಿ ಕೃಷಿಯನ್ನ ಮತ್ತೆ ನವೋದ್ಯಮವನ್ನ ಆರಂಭ ಮಾಡಿರ್ತಕ್ಕಂಥವ್ರು. ಕರ್ನಾಟಕದ ಯುವಕ ರಘು ಅವರು ಸಾಫ್ಟ್ವೇರ್ ಕೆಲಸವನ್ನ ಬಿಟ್ಟು ಹಳ್ಳಿಗೆ ಬಂದು ದೇಸಿ ಹಸುಗಳ ತಳಿಯನ್ನ ಸಂರಕ್ಷಣೆ ಮಾಡಿ ಹೈನುಗಾರಿಕೆಯಲ್ಲಿ ಸ್ವಯಂ ಉದ್ಯೋಗವನ್ನು ಕಂಡುಕೊಂಡಿರ್ತಕ್ಕಂಥವ್ರು ಇವತ್ತು ಪ್ರಕೃತಿ ಕೃಷಿ ಮತ್ತೆ ಹಾಲಿನ ಉತ್ಪನ್ನಗಳ ಮೂಲಕ ಯಶಸ್ವಿ ಉದ್ಯಮಿಯಾಗಿದ್ದಾರೆ ಹಳ್ಳಿಕಾರಗೌಡ. ಹಾಗಾಗಿ ಸಾಂಪ್ರದಾಯಿಕ ಕ್ಷೇತ್ರದಲ್ಲೂ ಕೂಡ ಉದ್ಯೋಗ ಸೃಷ್ಟಿಯನ್ನು ಮಾಡ್ಕೊಳ್ಬಹುದು ಅನ್ನುವಂಥ ವಿಶ್ವಾಸವನ್ನ ಹಳ್ಳಿಕಾರಗೌಡ ಅವರು ಮಾಡ್ಕೊಂಡಿದ್ದಾರೆ. ಮತ್ತೆ ಶ್ರದ್ಧಾ ಜೈನ್ ಅಂತ ನೀವು ಕೇಳಿಸ್ಕೊಂಡಿರ್ಬೋದು, ಡಿಜಿಟಲ್ ಕಂಟೆಂಟ್ ನ ಕ್ರಿಯೇಟರ್ ಅವರು. ಇಂದಿನ ಡಿಜಿಟಲ್ ಯುಗದಲ್ಲಿ ಸ್ವಯಂ ಉದ್ಯೋಗಕ್ಕೆ ಬಹಳ ದೊಡ್ಡ ಉದಾಹರಣೆ ಅವರು. ಅಂದ್ರೆ ಅವರು ಇಂಟರ್ನೆಟ್ ಮತ್ತೆ ನಟನಾ ಕೌಶಲ್ಯವನ್ನು ಬಳಸಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಸ್ವತಂತ್ರ ಬ್ರ್ಯಾಂಡ್ ಆಗಿ ಇವತ್ತು ಅವರು ಬೆಳೆದಿದ್ದಾರೆ. ಇದರಂತೆ ಇವತ್ತು ಲಕ್ಷಾಂತರ ಯುವಕರು ಯೂಟ್ಯೂಬ್, ಗ್ರಾಫಿಕ್ಸ್ ಡಿಸೈನು, ಫ್ರೀಲಾನ್ಸಿಂಗ್ ಮೂಲಕ ಸ್ವಯಂ ಉದ್ಯೋಗವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಮತ್ತೆ ಮಹೇಂದ್ರ ಸರ್ ಅವ್ರ ಮಾತನ್ನು ನಾನು ಯಾಕೆ ಉಲ್ಲೇಖ ಮಾಡ್ತೀನಿ ಅಂತಂದ್ರೆ, ಕೈ ಮುಗಿದು ಕೆಲಸ ಕೇಳದೆ ಕೈ ಕೊಟ್ಟು ಕೆಲಸ ನೀಡ್ತಕ್ಕಂಥ ಕೈಗಳು ಇವತ್ತಿನ ಯುವ ಜನಾಂಗದವಾಗಬೇಕು ಅಂತೇಳಿ. ಹಾಗಾಗಿ
ಇವತ್ತಿನ ಯುವ ಪೀಳಿಗೆ ಏನು ಸರ್ಕಾರಿ ನೌಕರಿನೇ ಬೇಕು ಅಂತ ಏನು ಅದರ ಬೆನ್ನತ್ತಿ ಹೋಗದೆ ಸ್ಥಳೀಯವಾಗಿ ಸಿಗ್ತಕ್ಕಂಥ ಅಥವಾ ತಮ್ಮ ಕೌಶಲ್ಯಗಳನ್ನು ಬಳಸಿಕೊಂಡು ಇವತ್ತು ಕೌಶಲ್ಯ ಕರ್ನಾಟಕದ ಹೆಸರಿನಲ್ಲಿ MHRD ಮತ್ತೆ ರಾಜ್ಯ ಸರ್ಕಾರಗಳು ಅನೇಕ ಯೋಜನೆಗಳನ್ನು ಹಾಕೊಂಡಿದ್ದಾವೆ. ವಿದ್ಯಾರ್ಥಿಗಳಿಗೆ ಪದವಿ ಹಂತದಲ್ಲಿ ಒಂದಷ್ಟು ಕೌಶಲ್ಯಗಳನ್ನು ಕೊಡುವಂತ ಬಹಳ ದೊಡ್ಡ ಯೋಜನೆಗಳನ್ನು ಹಾಕೊಂಡಿರ್ತಕ್ಕಂಥ ಸಂದರ್ಭ ಒಳಗಡೆ ಅವುಗಳನ್ನು ಬಳಸಿಕೊಳ್ಳುವಂತಹ ಕೆಲಸ ಆಗ್ಬೇಕಾಗತ್ತೆ. ಹಾಗಾಗಿ ಕೆಲಸದ ಬೆನ್ನತ್ತೋದಕ್ಕಿಂತಲೂ ಕೂಡ ಕೌಶಲ್ಯದ ಬೆನ್ನತ್ತಿ ಹೋಗೋದಿದೆಯಲ್ಲ, ಬಹುಶಃ ಅದು ಆತ್ಮವಿಶ್ವಾಸದ ಮೂಲಕ ಉದ್ಯೋಗವನ್ನು ತಂದುಕೊಳ್ಳಿಕ್ಕೆ ಅದು ಸಾಧ್ಯ ಆಗುತ್ತೆ. ಹಾಗಾಗಿ ನೌಕರಿಯ ಬೇಡುವಂತಹ ಕೈಗಳಾಗದೆ ನೂರಾರು ಕೈಗಳಿಗೆ ನೌಕರಿ ಕೊಡ್ತಕ್ಕಂಥ ಛಲ ಇವತ್ತಿನ ಯುವ ಜನಾಂಗಕ್ಕೆ ಬರಬೇಕಾಗತ್ತೆ. ದೇಶದ ಪ್ರಗತಿಯ ರಥದ ಚಕ್ರಗಳಾಗಿರ್ತಕ್ಕಂಥ ಯುವ ಜನಾಂಗ ಅವರ ಶ್ರಮದ ಬೆನ್ನಲ್ಲೇ ಹೊಸ ಇತಿಹಾಸವನ್ನು ಬರೀಲಿಕ್ಕೆ ಅವರು ಪ್ರಾಮಾಣಿಕವಾಗಿ ತೊಡಕೊಳ್ಬೇಕಾಗತ್ತೆ. ನಾವು ಸುಮ್ಮನೆ ಕೂತ್ಕೊಂಡು ಪ್ಲಾನ್ ಮಾಡೋದ್ರಿಂದ, ಆಸೆ ಪಡೋದ್ರಿಂದ, ಆದರ್ಶಗಳ ಬಗ್ಗೆ ಯೋಚನೆ ಮಾಡೋದ್ರಿಂದ ಅದನ್ನ ಸಾಕಾರಗೊಳ್ಳುತ್ತೆ ಅನ್ನುವಂಥದ್ದಲ್ಲ. ಯಾವುದೇ ಕಾರ್ಯ ಸಿದ್ಧಿ ಆಗ್ಬೇಕಾದ್ರೆ ಕಠಿಣ ಶ್ರಮ ಬೇಕು. ಅದಕ್ಕೇನೆ ಒಂದು ಮಾತಿದೆ ಒಂದು ಸಂಸ್ಕೃತ ಶ್ಲೋಕದಲ್ಲಿ, ಈಗ ಸಿಂಹದ ಬಾಯಿಗೆ ಜಿಂಕೆ ತಾನಾಗಿನೇ ಬಂದು ಬೀಳೋದಿಲ್ಲ, ಸಿಂಹ ಕೂಡ ಬೇಟೆ ಆಡ್ಬೇಕಾಗತ್ತೆ. ಶಿವ ಕೂಡ ಜೋಳಿಗೆ ಅಂತ ಗೋಡೆಗೆ ನೇತಾಕಿದ್ರೆ ಜೋಳಿಗೆ ತುಂಬಕ್ಕೆ ಸಾಧ್ಯನೇ ಇಲ್ಲ, ಪ್ರಯತ್ನ ಇದೆಯಲ್ಲ. ಹಾಗಾಗಿ ಆ ಪ್ರಯತ್ನದ ಮೂಲಕ ಹೋಗೋದು ಅದು ಬಹಳ ಮುಖ್ಯ. ನಿಮ್ಗೆ ಇನ್ನೊಂದು ಎಕ್ಸಾಂಪಲ್, ಶ್ರೀಕಾಂತ್ ಬಲ್ಲಾ ಅವರ ಹೆಸರು ಕೇಳಿದ್ದೀರಿ. ನೀವು ಸುಮ್ಮನೆ ನಿಮ್ಮ ಮೊಬೈಲ್ ನೀವು ನೋಡಿದ್ರೆ ಶ್ರೀಕಾಂತ್ ಬಲ್ಲಾ ಅವರು ಆಂಧ್ರ ಪ್ರದೇಶದ ಮಚಲಿಪಟ್ಟಣಂನವರು. ಅವರು ಹುಟ್ಟಿನಿಂದಲೇ ಅಂಧರವರು. ಶ್ರೀಕಾಂತ್ ಅವರಿಗೆ ಶಿಕ್ಷಣ ಕೊಡ್ಲಿಕ್ಕೆ ಶಿಕ್ಷಣ ಸಂಸ್ಥೆಗಳು ನಿರಾಕರಿಸಿದಾಗ ಅವರಿಗೆ ಶಿಕ್ಷಣ ಮತ್ತು ಉದ್ಯೋಗ ನೀಡಿದ ಸಂದರ್ಭದಲ್ಲಿ ಸಾಕಷ್ಟು ನಿರಾಸೆ ಎದುರಾಗತ್ತೆ. ಯಾರು ನನಗೆ ಕೆಲಸ ಕೊಡದಿದ್ದೇನಂತೆ, ನಾನೇ ಉದ್ಯೋಗ ಸೃಷ್ಟಿ ಮಾಡ್ತೇನೆ ಅಂತ ಹೇಳಿ ಅವರು ಬೊಲಾಂಡ್ ಎನ್ನುವಂತ ಇಂಡಸ್ಟ್ರೀಸ್ ಅನ್ನು ಸ್ಥಾಪನೆ ಮಾಡ್ತಾರೆ. ಅವರ ಕಂಪನಿಯಲ್ಲಿ ಇವತ್ತು ನೂರಾರು ವಿಕಲಚೇತನರಿದ್ದಾರೆ. ಅನಕ್ಷರಸ್ಥ ನಿರುದ್ಯೋಗಿಗಳಿಗೆ ಗೌರವಯುತ ಉದ್ಯೋಗವನ್ನು ನೀಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತಂದಾಗ ಇದು ಆದರ್ಶ ಮತ್ತು ವಾಸ್ತವ. ಹಾಗಾಗಿ ಇನ್ನ ನಾನು ಆಗ್ಲೇ ಹೇಳಿದೆ, ಚಾಯ್ವಾಲ ನವೋದ್ಯಮಗಳು ಅಂತ ಪ್ರಫುಲ್ ಬಿಲ್ಲೋಡ್ ಇದ್ದಾರೆ. ಅವರು MBA ಕಂಪ್ಲೀಟ್ ಮಾಡ್ತಾರೆ. MBA ಉನ್ನತ ಶಿಕ್ಷಣ ಸಿಗದಿದ್ದಾಗ ಬೀದಿ ಬದಿನಲ್ಲಿ ಟೀ ಅಂಗಡಿ ಆರಂಭ ಮಾಡಿ ಇವತ್ತು ಅದನ್ನು ಕೋಟ್ಯಾಂತರ ರೂಪಾಯಿಗಳಿಗೆ ಬ್ರ್ಯಾಂಡ್ ಆಗಿ ಪರಿವರ್ತನೆ ಮಾಡೋದ್ರ ಮೂಲಕ ಯುವಕರಿಗೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಬಂಧುಗಳೇ, ನನ್ನ ಮಾತಿನ ಅರ್ಥ ಇಷ್ಟೇ. ಯಾಕಂದ್ರೆ ನಾವು ಒಂದಷ್ಟು ಆದರ್ಶ ಮತ್ತು ವಾಸ್ತವದ ಬಗ್ಗೆ ಸರ್ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಹಾಗಾಗಿ ಇವತ್ತಿನ ಆರ್ಥಿಕತೆಗೆ ಉದ್ಯೋಗದ ಮೂಲಕ ನಾವೊಂದು ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳುವಂತ ಕೆಲಸ ಯುವ ಜನಾಂಗದಿಂದ ಆಗಬೇಕು ಅನ್ನುವಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಅವಕಾಶ ಕೊಟ್ಟಂತ ವೇದಿಕೆಗೆ ಧನ್ಯವಾದಗಳು. ಕೇಳಿದಂತ ತಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಬಂಧುಗಳೇ, ಸ್ವಯಂ ಉದ್ಯೋಗದಲ್ಲಿ ಯುವಕರ ಪಾತ್ರ ಎಂಬತಕ್ಕಂಥ ವಿಷಯವನ್ನು ಕುರಿತು ಇವತ್ತಿನ ಗೋಷ್ಠಿನಲ್ಲಿ ಸಮಗ್ರವಾಗಿ ವಿಷಯವನ್ನು ಮಂಡನೆ ಮಾಡತಕ್ಕಂಥ ಗೋವಿಂದರಾಯ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಮುಂದಿನ ವಿಷಯಗಳು ಉಪಸ್ಥಿತರಿರ್ತಕ್ಕಂಥ ಪ್ರೊಫೆಸರ್ ಪ್ರಶಾಂತ್ ಸರ್, ತುಮಕೂರು ವಿಶ್ವವಿದ್ಯಾಲಯದ ಪ್ರಶಾಂತ್ ಸರ್ ಉಪಸ್ಥಿತರಿದ್ದಾರೆ. ಅವರು ಈ ಎರಡು ವಿಷಯಗಳ ಕುರಿತು ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಬೇಕಂತ ಹೇಳಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಸರ್ ಅವರೇ, ಹಾಗೂ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಿದಂಥ ಸ್ನೇಹಿತರಾದಂಥ CK ಮಹೇಂದ್ರ ಅವರೇ, ಪ್ರೊಫೆಸರ್ ಗೋವಿಂದರಾಯ್ ಅವರೇ, ಹಾಗೂ ಮೇಡಮ್ ಲೀಲಾವತಿ ಅವರೇ, ಹಾಗೂ ಎಲ್ಲ ಸ್ನೇಹಿತರೆ, ನಿಮಗೆಲ್ಲ ತಿಳಿದಾಗೆ ಮೇ ನಮ್ಮ ತುಮಕೂರು ಜಿಲ್ಲೆಗೆ ಹೊಸ ಪರಿಕಲ್ಪನೆ ಪುಸ್ತಕ ಸಂತೆ, ಹಾಗಾಗಿ ತುಂಬ ಯಶಸ್ವಿಯಾಗಿದೆ. ಸೊ ಯಶಸ್ಸಿಗೆ ಕಾರಣರಾದಂಥ ಎಲ್ಲರಿಗೂ ಕೂಡ, ಆಯೋಜಕರಿಗೂ ಹಾಗೂ ಭಾಗವಹಿಸಿದಂಥ ಎಲ್ಲರೂ ಕೂಡ ಅಭಿನಂದನೆಗಳು. ಹಾಗೆ ನಾನು ಆಗಲೇ ಲೆಕ್ಕ ಮಾಡ್ತಿದ್ದೆ, ನಾವು ಒಂದು ವರ್ಷದಲ್ಲಿ ಎಷ್ಟು ಗಂಟೆ ಓದ್ಬೋದು ಅಂತೇಳಿ. ಸೊ ನನ್ನ ಪ್ರಕಾರ 1 ಗಂಟೆ ಓದಿದ್ರೆ ಒಂದು ವರ್ಷಕ್ಕೆ 365 ಗಂಟೆ ಓದ್ಬೋದು. ಆಮೇಲೆ ಇನ್ನೂ ಲೆಕ್ಕ ಮಾಡಿದೆ, 1 ಗಂಟೆಗೆ ಎಷ್ಟು ಪೇಜ್ ಓದ್ಬೋದು ಅಂತೇಳಿ. 60 ಪೇಜ್ ಓದ್ಬೋದು. ಬಟ್ 60 ಪೇಜ್ ಕಷ್ಟ. 40 ಪೇಜ್ ಅಂತ ಇಟ್ಕೊಂಡ್ರೆ, ದಿನಕ್ಕೆ 40 ಪೇಜ್ ಅಂತ ಇಟ್ಕೊಂಡ್ರು 365 ದಿನ ಇಂಟು 40 ಪೇಜ್ ಅಂದರೆ ಎಷ್ಟು ಓದ್ಬೋದು ನಾವು. ಸೊ ಹಂಗಾಗಿ ಎಷ್ಟು ಮಾಡ್ತಾ ಇದೆ. ಸೊ ಹಂಗಾಗಿ ಇಂಥ ಪುಸ್ತಕ ಸಂತೆ ವಾರ ಆಗೋದು ಭಾರಿ ಒಳ್ಳೇದು ಅಂತೇಳಿ. ಮತ್ತೆ ಎಲ್ಲ ನಮ್ಮ ವಿಶ್ವವಿದ್ಯಾಲಯದ ಸದಸ್ಯರು ಇದ್ದಾರೆ, ಚಂದ್ರಶೇಖರ್ ಸರ್ ಆಗ್ಬೋದು, ಮಹೇಂದ್ರ ಸರ್ ಆಗ್ಬೋದು, ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದಾರೆ, ಶ್ರೀನಿವಾಸ್ ಅವ್ರಿಗೂ ಹೇಳಿದೆ, ಇನ್ನು ಮುಂದೆ ಇದರ ಎಕ್ಸ್ಟೆಂಡ್ ವರ್ಷನ್ ಏನು ಮಾಡ್ಬೋದು ಅಂದರೆ, ನಾವು ಯೂನಿವರ್ಸಿಟಿನಲ್ಲಿ ಪುಸ್ತಕ ಚರ್ಚೆ ಅಂತ ಒಂದು ಮಾಡ್ಬೋದು. ಅಂದರೆ ಕೆಲವು ಆಯ್ದ ಪುಸ್ತಕಗಳು ಯಾವುದು ವಿಷಯ ತುಂಬ ಮುಖ್ಯವಾಗಿರುತ್ತೆ ಅದನ್ನು ವಿಶ್ವವಿದ್ಯಾಲಯದಲ್ಲಿ ತಂದು ಅದನ್ನು ಭಾನುವಾರದ ಹೊತ್ತು ಒಂದು 12 ಗಂಟೆಯಿಂದ 1 ಗಂಟೆವರೆಗೂ ಅದನ್ನು ಚರ್ಚೆನ ಆಯೋಜಿಸಿದ್ರೆ ಮೇ ಬಿ ಈ ಪುಸ್ತಕ ಸಂತೆಯ ಇನ್ನೊಂದು ಪರಿಕಲ್ಪನೆ
ಮುಂದೆ ಹೋಗುತ್ತೆ. ಹಾಗಾಗಿ ಇದರ ಮುಂದಿನ ಪರಿಕಲ್ಪನೆ ಪುಸ್ತಕ ಚರ್ಚೆ ಅಂತ ಆಗಲಿ ಅಂತ ನಾನಾದರೂ ಆಯೋಜಕರನ್ನ ಬೇಡ್ಕೊಂಡು, ಹಾಗಾಗಿ ಮತ್ತೆ ಈ ವಿಷಯಕ್ಕೆ ಬರೋದಾದ್ರೆ ಇವತ್ತಿನ ಗೋಷ್ಠಿಯ ವಿಷಯ ಏನಪ್ಪ ಅಂತ ಹೇಳಿದ್ರೆ ಉದ್ಯೋಗ ಆರ್ಥಿಕತೆ. ಸೊ ಈ ರೀತಿಯಲ್ಲಿ ಹೋಗ್ತಾ ಇದೆ. ಹಾಗಾಗಿ ನಾನು ಇನ್ನೊಂದು ಸೇರಿಸ್ತೇನೆ, ಅದಕ್ಕೆ ಶಿಕ್ಷಣ, ಉದ್ಯೋಗ ಮತ್ತೆ ಆರ್ಥಿಕತೆ ಅಂತ ಒಂದು ಸೇರಿಸ್ಬೇಕು ಅಂತೇಳಿ. ಯಾಕಂದ್ರೆ ಮೂಲ ನಾವೆಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಬಂದಿರೋದ್ರಿಂದ ಸೊ ಶಿಕ್ಷಣ, ಉದ್ಯೋಗ ಮತ್ತೆ ಆರ್ಥಿಕತೆ ಅಂತ ನಾವು ಸೇರಿಸೋದಾದ್ರೆ ಒಂದು ವರ್ಷಕ್ಕೆ ಭಾರತದಲ್ಲಿ ನಾವೊಂದು 4.5 ಕೋಟಿ ಡಿಗ್ರಿಗಳು ಕೊಡ್ತೀವಿ. ಒಂದು ವರ್ಷಕ್ಕೆ 4.5 ಕೋಟಿ ಡಿಗ್ರಿಗಳು ಕೊಡ್ತೀವಿ. ಸೊ ನಾನು 4.5 ಕೋಟಿ ಡಿಗ್ರಿಗಳ ಜೊತೆಗೆ 4.5 ಕೋಟಿ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡೋಕ್ಕಾಗುತ್ತಾ ಅನ್ನೋಂಥ ಪ್ರಶ್ನೆಗಳನ್ನ ನಾವು ಯೋಚನೆ ಮಾಡ್ತಾ ಹೋದಾಗ ಮೇ ಬಿ ಈ ವಿಷಯ ಶಿಕ್ಷಣ, ಉದ್ಯೋಗ ಮತ್ತೆ ಆರ್ಥಿಕತೆ ಬರುತ್ತೆ. ಸೊ ಇದೇ ಪುಸ್ತಕ ಸಂತೆನ ನಾವು ನೋಡಿದ್ರೆ ಇಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ 3 ದಿನದಲ್ಲಿ ಅಂತ ನಮಗೆ ಅರ್ಥ ಆಗತ್ತೆ. ಸೊ ಈ ಎಲ್ಲ ಮಳಿಗೆಯವರು ಬಂದಿದ್ದಾರೆ, 3 ದಿನ ಇಲ್ಲಿದ್ದಾರೆ, 3 ದಿನ ಚರ್ಚೆ ಮಾಡ್ತಾ ಇದ್ದಾರೆ, 3 ದಿನ ಪುಸ್ತಕಗಳು ಬರ್ತಾ ಇದ್ದಾವೆ, ಪುಸ್ತಕಗಳು ಸೇಲ್ ಆಗ್ತಾ ಇದೆ. ಹಾಗಾಗಿ ಇದ್ರಲ್ಲಿ ಈಕ್ವಲ್ ಆಗಿದ್ದಾರೆ, ಏನೋ ಮಹಿಳೆಯರು ಮತ್ತು ಪುರುಷರು ಈಕ್ವಲ್ ಆಗಿ ಈ ಒಂದು ಟ್ರಾನ್ಸಾಕ್ಷನ್ ಪರಿಕಲ್ಪನೆಯಲ್ಲಿ ಭಾಗವಹಿಸಿದ್ದಾರೆ. ಸೊ ಹಾಗಾಗಿ ಮಹೇಂದ್ರ ಸರ್ ಹೇಳಿದಂಥ ವಿಷಯ ಏನು ಶಿಕ್ಷಣ, ಉದ್ಯೋಗ ಮತ್ತೆ ಕೌಶಲ್ಯ ಅಂತ ಏನು ಹೇಳ್ತಾ ಇದ್ರು, ಗೋವಿಂದರಾಜ್ ಸರ್ ಕೂಡ ಹೇಳ್ತಾ ಇದ್ರು ಶಿಕ್ಷಣ ಮತ್ತೆ ಆರ್ಥಿಕತೆ ಅಂತೇಳಿ. ಸೊ ಈ 2 ವಿಷಯ ನಾವು ತಗೊಳ್ಳೋದಾದ್ರೆ, 2 ರೂರಲ್ ಮತ್ತೆ ಅರ್ಬನ್ನ ನಾವು ಡಿವೈಡ್ ಮಾಡೋದಾದ್ರೆ, ರೂರಲ್ ನಲ್ಲಿ ಅರೌಂಡ್ ಒಂದು 36% ಇವತ್ತು ಅನ್ಎಂಪ್ಲಾಯ್ಮೆಂಟ್ ಇದೆ. ಸ್ನೇಹಿತರೆ, ಇನ್ನೊಂದು ನಾವೇನ್ ಹೇಳ್ಬೇಕು ಅಂತ ಹೇಳಿದ್ರೆ, ಜಗತ್ತಿಗೆ ವಿದ್ಯಾವಂತ ನಿರುದ್ಯೋಗಿಗಳನ್ನ ಸೃಷ್ಟಿ ಮಾಡ್ತಿರೋದು ನಾವೇ, ವಿದ್ಯಾವಂತ ನಿರುದ್ಯೋಗ ಯುವಕಗಳನ್ನ ಸೃಷ್ಟಿ ಮಾಡ್ತಾ ಇರೋದು. ಇಂಡಿಯಾ ಸ್ಟ್ಯಾಂಡ್ಸ್ ನಂಬರ್ 1 ಬಿಕಾಸ್ ಪಾಪ್ಯುಲೇಷನ್ ಇರೋದು ಆಕ್ಚುಲಿ ಹೋಗೇ ಹೋಗುತ್ತೆ, ಯಾರಾದ್ರೂ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕು ಅಂತ ಏನಿಲ್ಲ. ಹಾಗಾಗಿ ರೂರಲ್ ನಲ್ಲಿ ಒಂದು 36% ಅನ್ಎಂಪ್ಲಾಯ್ಮೆಂಟ್ ಇದೆ, ಅರ್ಬನ್ ಅಲ್ಲಿ ಒಂದು 34% ಇದೆ. ಮತ್ತೆ ಏಜ್ ಸ್ಪೆಸಿಫಿಕ್ ತಗೊಂಡ್ರೆ 21ರಿಂದ 29, 30 ತಗೊಂಡ್ರೆ ಈ ನಂಬರ್ ಬರುತ್ತೆ. 18ರಿಂದ 59 ತಗೊಂಡಾಗ ನಾವೇನು 8%, 9% ಹೇಳ್ತೀವಲ್ಲ ಆ ನಂಬರ್ ಬರುತ್ತೆ. ಬಟ್ ಈ ನಂಬರ್ ಮುಖ್ಯ, 21ರಿಂದ 30 ವರ್ಷದೊಳಗೆ ಯಾರು ಅನ್ಎಂಪ್ಲಾಯ್ಡ್ ಆಗಿದ್ದಾರೆ ಅಂತೇಳಿ. ಸೊ ಹಾಗಾಗಿ ಅವ್ರು ಹೇಳಿದಂಥ ಎಲ್ಲ ಚಿಂತನೆಗಳನ್ನ ನಾವು ಒಪ್ಕೊಳ್ತಾ, ಇಲ್ಲಿ ವಿಷಯ ಇಷ್ಟ ಏನಾಗಿದೆ ಅಂತ ಹೇಳಿದ್ರೆ ಮೇ ಬಿ ಮನೆಯಲ್ಲಿ ಪೇರೆಂಟ್ಸ್ಗಳು ತುಂಬ ಮುಖ್ಯ ಆಗ್ತಾರೆ. ಈಗ 2-3 ವಿಷಯದಲ್ಲಿ ನಾವು ಚರ್ಚೆ ಮಾಡೋದಾದ್ರೆ ಜ್ಞಾನ ಆಧಾರಿತ ಉದ್ಯೋಗ ಅಂತ ಹೇಳ್ಬೋದು, ಕೌಶಲ್ಯ ಆಧಾರಿತ ಉದ್ಯೋಗ ಅಂತ ಹೇಳ್ಬೋದು. ಗೋವಿಂದ್ರ ಸರ್ ಹೇಳಿದಾಗೆ ಏನೋ ರೀಜನ್ ಬೇಸ್ಡ್ ಆಗ್ಬೋದು, ಡೆಮೋಗ್ರಫಿ ಬೇಸ್ಡ್ ಆಗ್ಬೋದು, ಓಕೆ ಜಿಯೋಗ್ರಫಿಕ್ ಬೇಸ್ಡ್ ಆಗ್ಬೋದು. ಸೊ ಇದನ್ನೆಲ್ಲ ನೋಡ್ತಾ ಹೋದಾಗ ಏನಾಗುತ್ತೆ, ಏನಾದರೂ ಕೂಡ ಮನೆಯಲ್ಲಿ ಕೂಡ ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ನಾವೇನು ಮಾಡಿಲ್ಲ ಅಂದ್ರೆ ನಮ್ಮ ಪೇರೆಂಟ್ಸ್ ಎಲ್ಲ ನೀನು ನೋಡಿ ಚೆನ್ನಾಗಿ ಓದಬೇಕು, ಒಂದು ಜಾಬ್ ತಗೋಬೇಕು ಅಂತ ಹೇಳ್ಬಿಟ್ಟಿದ್ವಿ ಅಷ್ಟೇ. ಯಾವ್ದಾರ ಜಾಬ್ ತಗೋಬೇಕು, ಏನ್ ಬೇಕು ಅಂತೇಳಿ ಆಮೇಲೆ ಎಲ್ಲ ಓದ್ಮೇಲೆ ತೀರ್ಮಾನ ಮಾಡ್ತೀವಿ. ಸೊ ಹಾಗಾಗಿ 1ನೇ ಕ್ಲಾಸಿಂದನೇ ಅವನ ಓರಿಯಂಟೇಷನ್, ಅವನ ಆಸಕ್ತಿನ, ಅವನ ಜ್ಞಾನನ ನಾವು ಪರಿಚಯಿಸ್ಕೊಂಡು ಅವನಿಗೆ ಆಸಕ್ತಿನ ಏನು ಮೂಡಿಸೋಂಥದ್ದು, ಆ ಆಸಕ್ತಿಗೆ ಅನುಸಾರವಾಗಿ ಉದ್ಯೋಗ ಸೃಷ್ಟಿ ಕಡೆ ನಾವು ಹೋದಾಗ ಸರಿ ಹೋಗುತ್ತೆ. ಇದೇ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ನಾವು ಚೆಕ್ ಮಾಡ್ತಾ ಹೋದ್ರೆ ಮೇ ಬಿ ನಾರಾಯಣ ಮೂರ್ತಿ ಸರ್ ಹೇಳಿದ್ರು 83% ಅವ್ರು ಎಲಿಜಿಬಲ್ ಜಾಬಿಗಲ್ಲ, ಅವ್ರು ಟ್ರೈನಿಂಗ್ ಕೊಡೋಕ್ಕೂ ನಾಟ್ ಎಲಿಜಿಬಲ್ ಅಂತ. ಹಂಗಾಗಿ ಇಂತಹ ಪರಿಸ್ಥಿತಿ ಇವತ್ತು ಇಂಜಿನಿಯರಿಂಗ್ ಅಲ್ಲಿ ನಮಗೆ ಆಗ್ತಾ ಇದೆ. ಹಾಗಾಗಿ ವರ್ಷಕ್ಕೆ ನೀವು ನೋಡಿದ್ರೆ PUC ನಲ್ಲಿ 23 ಲಕ್ಷ ವಿದ್ಯಾರ್ಥಿಗಳು, 24 ಲಕ್ಷ ವಿದ್ಯಾರ್ಥಿಗಳು ನೀಟಿಗೆ ಕೊಡ್ತಾರೆ. ಸೀಟ್ ಇರೋದು 1.25 ಲಕ್ಷ ಸೀಟ್. ಸೊ ಇನ್ನು 21 ಲಕ್ಷ ಜನ ಏನ್ ಮಾಡ್ತಾರೆ, ಎಲ್ಲಿಗೆ ಹೋಗ್ತಾರೆ, ಅವ್ರ ಪ್ಲಾನ್ ಬಿ ಏನು? ಸೊ ಈ ಎಲ್ಲ ಪ್ರಶ್ನೆಗಳನ್ನ ನೋಡಿದ್ರೆ ಎಲ್ಲೋ ಮಧ್ಯದಲ್ಲಿ ಅವನ 10ನೇ ಕ್ಲಾಸ್ ಆದ್ಮೇಲೆ ಅಥವಾ ಅವನ PUC ಆದ್ಮೇಲೆ ಅಥವಾ ಅವನ ಡಿಗ್ರಿ ಆದ್ಮೇಲೆ, ಡಿಗ್ರಿ ಅಂದ್ರೆ ದಟ್ ಇನ್ಕ್ಲೂಡ್ಸ್ BA, BSc, BCom, BBA, BE ಇದೆಲ್ಲ ಸೇರಿಸಿ ನಾವು ಅವನಿಗೆ ತೀರ್ಮಾನ ಮಾಡ್ತಾ ಹೋದಾಗ ಸೊ ಎಲ್ಲ ಅವನಿಗೆ ನಮ್ಮ ಮಾರ್ಗದರ್ಶನ ಇನ್ನೂ ತುಂಬಾ ಕೊರತೆ ಆಗ್ತಾ ಇದೆ ಅಂತ ಅನ್ಸುತ್ತೆ. ಹಾಗಾಗಿ ಆದಷ್ಟು ಮಕ್ಕಳುಗಳಲ್ಲಿ ನಂಬಿಕೆ ಮತ್ತೆ ಎಕ್ಸ್ಪೋಜರ್, ಯಾವಾಗ ಜಾಸ್ತಿ ಎಕ್ಸ್ಪೋಜರ್ ಆಗುತ್ತೆ, ಅದು ಎಕ್ಸ್ಪೋಜರ್ ಆದಷ್ಟು ಕೂಡ ಏನಾಗುತ್ತೆ, ಆ ಮಗುವಿನ ಕಲಿಕೆ ಅನಾವರಣಗೊಳ್ತಾ ಹೋಗುತ್ತೆ. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ, ಅವನ ಆಸಕ್ತಿನ ನಾವು ಗುರುತಿಸೋ ಸಂದರ್ಭದಲ್ಲಿ ಎಲ್ಲ ಒಂದು 28-29 ವರ್ಷಕ್ಕೆ ಅವನು ಅನ್ಎಂಪ್ಲಾಯ್ಮೆಂಟ್ ರಿಸಲ್ಟ್ ಏನೋ ಆಗಿ ಬರೋಂಥದ್ದು ದಿನಗಳು ತಪ್ತವೆ. ಸೊ ಹಾಗಾಗಿ ನಾನು ಹೇಳೋದು ಇಷ್ಟೇ, ಇದೆಲ್ಲರ ಏನೋ ಸೇರಿಸಿ ಮಾಡ್ತಕ್ಕಂಥ ಕೆಲಸ ಮನೆಯಲ್ಲಿ ಪೋಷಕರು ಕೂಡ ಮಾಡಬೇಕು. ಪ್ರತಿ ವರ್ಷ ಶಿಕ್ಷಕರು 1ನೇ ಕ್ಲಾಸಿಂದನೂ ಕೂಡ ಅವ್ರು ಓರಿಯೆಂಟ್ ಮಾಡ್ತಾ ಇರಬೇಕು. ಸೊ ಅದೇ ರೀತಿ ವಿಶ್ವವಿದ್ಯಾಲಯಗಳು ಕೂಡ ಅದರ ಜವಾಬ್ದಾರಿಗಳನ್ನ ನಿರ್ವಹಿಸಬೇಕು. ಸೊ ಹಾಗಾಗಿ ಈ ಥರ ಪುಸ್ತಕ ಸಂತೆಗಳು, ಈ ಥರ ಚರ್ಚೆಗಳು ಜಾಸ್ತಿ ಆದಷ್ಟು ಮತ್ತು ಇದೇ ಥರದ ಕಾರ್ಯಕ್ರಮಗಳು, ವಿಚಾರಗೋಷ್ಠಿಗಳು ಜಾಸ್ತಿ ಆದಷ್ಟು ಚರ್ಚೆಗಳು ಬಂದ ಸಂದರ್ಭದಲ್ಲಿ ಎಲ್ಲ ಒಂದು ಚರ್ಚೆ ಫಲಶ್ರುತಿ ತಂದರೆ ನಮ್ಮ ಯುವಜನಾಂಗಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದ ಮತ್ತು ಅಭಿನಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಆತ್ಮೀಯ ಬಂಧುಗಳೇ, ಇಬ್ಬರು ಉಪನ್ಯಾಸಕರನ್ನ ವಿಷಯವನ್ನು ಮಂಡಿಸಿದಂಥ ಆ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಪ್ರತಿಕ್ರಿಯಿಸಿದಂಥ ವರ್ಷಾಂತ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈ ಮುಂದಿನ ಉಪಸ್ಥಿತರಿರ್ತಕ್ಕಂಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರಾಗಿರ್ತಕ್ಕಂಥ ಲೀಲಾವತಿ ಮೇಡಮ್ನವರು ಈ ಕಾರ್ಯಕ್ರಮವನ್ನು ಕುರಿತು ವಿಷಯಗಳನ್ನು ಕುರಿತು ಪ್ರತಿಕ್ರಿಯೆಯನ್ನು ನೀಡಬೇಕು ಅಂತೇಳಿ ಅವರಿಗೆ ಪ್ರಾರ್ಥನೆ ಮಾಡ್ಕೊಳ್ತಾರೆ.
ಮತ್ತು 5 ನಿಮಿಷದೊಳಗೆ ಮುಗಿಸ್ಬೇಕು ಅಂತ ಹೇಳಿ ಕೂಡ ನನ್ನ ಪ್ರಾರ್ಥನೆ ಮಾಡಿ. ವೇದಿಕೆಯ ಮೇಲಿರ್ತಕ್ಕಂತಹ ಎಲ್ಲರಿಗೂ ವಂದಿಸುತ್ತಾ, ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲರಿಗೂ ಕೂಡ ನನ್ನ 2 ಮಾತುಗಳನ್ನು ಕೇಳಿಸ್ಕೊಳ್ಳುವಷ್ಟು ಸಾವಧಾನವನ್ನು ಕೊಡಲಿ ಅಂತ ಕೇಳ್ಕೊಳ್ತಾ, ಇದು ನನ್ನ ಸಬ್ಜೆಕ್ಟ್ಗೆ ಬಹಳ ಹತ್ತಿರವಾದದ್ದು. ಉದ್ಯಮ ಮತ್ತು ಆರ್ಥಿಕತೆ ಎಲ್ಲ ತುಂಬ ದೊಡ್ಡದಾಗಿ ಮಾತಾಡ್ತೀವಿ. GDP ಅಷ್ಟಿದೆ, NNP ಇಷ್ಟಿದೆ, ರೆಪೋ ರೇಟ್ ಅಷ್ಟಿದೆ, ರಿವರ್ಸ್ ರೆಪೋ ರೇಟ್ ಇಷ್ಟಿದೆ, ತುಂಬಾ ಮಾತಾಡ್ತಾ ಹೋಗ್ತೀವಿ. ಆದರೆ ನನ್ನ ಸರಳ ಅಬ್ಸರ್ವೇಷನ್, ನಾವು ಅಡ್ಮಿಷನ್ನಲ್ಲಿ ಹೊಸದು ಇಂಟ್ರೊಡ್ಯೂಸ್ ಮಾಡಿದ್ರು UUCMS ಅಂತ. UUCMS ಅಲ್ಲಿ ಮಕ್ಕಳು ಫೀಸ್ನ ಹಾಕಬೇಕು. ಅದು ಸ್ವಲ್ಪ ಎಡರು ತೊಡರು ಇರ್ತಾ ಇತ್ತು ನೆಟ್ವರ್ಕಲ್ಲಿ. ತುಂಬ ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀನಿ ನಾನು. ಎಡರು ತೊಡರು ಇರ್ತಾ ಇತ್ತು. ಎಲ್ಲ ನನ್ನ ಹತ್ರಕ್ಕೆ ಬರ್ತಾ ಇದ್ರು, ಮೇಡಮ್ ಈ ಫೀಸ್ ತಗೊಳ್ಳಲ್ಲ ಇದು. ಆಯ್ತಪ್ಪ, ಏನೋ ಒಂದು ಮಾಡ್ರೋ. ನಾನು ಕೂತ್ಕೊಂಡು ಇನ್ನೇನೋ ಮಾತಾಡೋದಕ್ಕಾಗೋದಿಲ್ಲ. ಏನೋ ಒಂದು ಮಾಡ್ರೋ, ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅವ್ರು ಹೇಳಿ ಸಮಾಧಾನ ಮಾಡಿ ಎಲ್ಲೋ ಫೀಸ್ ಕಟ್ಟೋರು ಬರೋರು ಆಗದ, ಅದು ಬೇರೆ ಪ್ರಶ್ನೆ. ಯಾಕೆ ಈ ಲೈವ್ ಎಕ್ಸಾಂಪಲ್ ಕೊಟ್ಟೆ ಅಂತ ಅಂದರೆ, ಇವತ್ತು ನಮ್ಮ ಮಕ್ಕಳಿಗೆ ಡಿಜಿಟಲ್ ಅನ್ನ ಹ್ಯಾಂಡ್ಲ್ ಮಾಡೋದಕ್ಕೆ ಬರ್ತಾ ಇಲ್ಲ. ಮತ್ತೆ ಅಷ್ಟೊಂದು ಮೊಬೈಲ್ ಇಟ್ಕೊಂಡು ಓಡಾಡ್ತಾರೆ, ಏನೋ ಯೂಟ್ಯೂಬ್ ನೋಡ್ತಾರೆ, ಯಾವುದೋ ಒಂದು ಅವ್ರಿಗೆ ಬೇಕಾಗಿರೋ ಚಾನೆಲ್ಗಳನ್ನ ನೋಡ್ತಾ ಇರ್ತಾರೆ. ಎಷ್ಟು ಜನ ಎಕಾನಮಿ ಮತ್ತೆ ಇಂಡಸ್ಟ್ರಿ, ಫರ್ಮ್ ಇದೆಲ್ಲದಕ್ಕೂ ವ್ಯತ್ಯಾಸ ಇದೆ. ಈ ವ್ಯತ್ಯಾಸಗಳನ್ನ ಅಧ್ಯಯನ ಮಾಡ್ತಾರೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ನಾನು ಅವ್ರು ಹೇಳ್ತಾ ಇದ್ದೆ, ಯಾರು ಜ್ಞಾನವನ್ನ ಪಡಿತಾರೆ, ಡಿಗ್ರಿ ಅಲ್ಲ ನಾನು ಹೇಳ್ತಾ ಇದ್ದೆ, ಯಾರು ಜ್ಞಾನವನ್ನ ಪಡಿತಾರೆ, ಯಾರಿಗೆ ಕೆಲಸ ಮಾಡೋದಕ್ಕೆ ಇಚ್ಛೆ ಇರುತ್ತೆ, ಅವ್ರಿಗೆಲ್ರಿಗೂ ಕೆಲಸ ಸಿಕ್ಕುತ್ತೆ. ಇದು ನೋಟ್ ಅಂಡ್ ಅಂಡರ್ಲೈನ್ ದಿ ಪಾಯಿಂಟ್. ನೀವು ಮತ್ತೆ ಇನ್ನೇನೋ ಕೆಲಸ ಅಂತ ಅನ್ಬಾರ್ದು. ಬಂದ್ಬಿಟ್ಟು IAS ಸಿಕ್ಕುತ್ತಾ ಮೇಡಮ್, IPS ಸಿಕ್ಕುತ್ತಾ ಮೇಡಮ್ ಅಂತ ಕೇಳಬೇಡಿ ದಯಮಾಡಿ. ಅದಕ್ಕೊಂದು ಲೈವ್ ಎಕ್ಸಾಂಪಲ್ ಹೇಳ್ತೇನೆ. ಅಗ್ನಿವೀರನ್ನ ಇಂಟ್ರೊಡ್ಯೂಸ್ ಮಾಡ್ತು ಸರ್ಕಾರ. ಐ ಆಮ್ ನಾಟ್ ಇನ್ ಫೇವರ್ ಆಫ್ ಎನಿ ಗವರ್ನಮೆಂಟ್, ಬಟ್ ಐ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ ದಿ ಎಕಾನಮಿ ಅಂಡ್ ಎಂಪ್ಲಾಯ್ಮೆಂಟ್ ಆಫ್ ದಿ ಸಿಚುಯೇಷನ್. ಅಗ್ನಿವೀರನ್ನ ನಮ್ಮ ಕಾಲೇಜಿಗೆ ಬಂದಾಗ ಟಾಪ್ ಪೋಸ್ಟ್ ಇರೋರು ಬಂದ್ರು, ಲೆಫ್ಟಿನೆಂಟ್ಸು, ಕರ್ನಲ್ಸು, ಇವರೆಲ್ಲರೂ ಬಂದ್ರು. ಅಗ್ನಿವೀರ್ದು ಸೆಲೆಕ್ಷನ್ಸು ಆಯಿತು, ಎಲ್ಲ ಆಯಿತು. ನೀವು ನಂಬ್ತಿರೋ ಇಲ್ವೋ, ಒಬ್ಬ ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲ ಯೋಚನೆ ಮಾಡಬೇಕು ನೀವು. ವೆರಿ ಟಫ್ ಕಾಂಪಿಟೇಷನ್ ಅದು ಒಂದು, ವೆರಿ ಟಫ್ ಟ್ರೈನಿಂಗು ನಿಮಗೆ. ಅದು ಆ ಒಂದು ಆರ್ಮಿಯಲ್ಲಿ ಇರೋರಿಗೆ ಗೊತ್ತಾಗ್ತದೆ ಅದು ಎಷ್ಟು ಟ್ರೈನಿಂಗು ಟಫ್ ಆಗಿರುತ್ತೆ. ಯಾವಾಗ ಟ್ರೈನಿಂಗ್ ಟಫ್ ಅಂತ ಗೊತ್ತಾಯ್ತೋ ಆ ಉದ್ಯೋಗಕ್ಕೆ ಹೋಗಲೇ ಇಲ್ಲ ಮಕ್ಕಳೆಲ್ಲ, ಹಾಗೆ ಸುಮ್ಮನೆ ಆಗ್ಬಿಟ್ರು. ಅದೇ ನೋಡಿ, ನಾವು MG ರೋಡ್ಗೆ ಹೋಗ್ತೀವಿ, ಎನಿ MG ರೋಡ್ ಹೋಗೋ, ತುಮಕೂರು MG ರೋಡ್ಗಾದ್ರೂ ಹೋಗಿ, ಬೆಂಗಳೂರು MG ರೋಡ್ಗಾದ್ರೂ ಹೋಗಿ, ಅಲ್ಲಿ 7ನೇ ಕ್ಲಾಸ್ ಫೇಲ್ ಆಗಿರೋ ಹುಡುಗಿ ಕಂಪ್ಯೂಟರ್ ಹ್ಯಾಂಡಲ್ ಮಾಡ್ತಾ ಇರ್ತಾಳೆ. ಡಿಗ್ರಿ ಮಾಡ್ತಿರೋ ಹುಡುಗರು ನಮ್ಮ ಹತ್ರ ಬರ್ತಾರೆ, ಕಂಪ್ಯೂಟರ್ ಬರಲ್ಲ ಅಂತ ಹೇಳ್ತಾರೆ. ಬಟ್ ವೇರ್ ದ ಸ್ಕಿಲ್ ಡೆವಲಪ್ಮೆಂಟ್ ಈಸ್ ಗೋಯಿಂಗ್? ಇದು ನನಗೆ ಬಹಳ ಪ್ರಶ್ನೆ ನನಗಿದೆ. ನೋಡಿ, ಹಿಂದೆ ನಮ್ಗೆ ಯಾವ ಸ್ಕಿಲ್ ಡೆವಲಪ್ಮೆಂಟು ಇರಲಿಲ್ಲ, ಯಾವ ಕೋಚಿಂಗು ಇರಲಿಲ್ಲ, ಯಾವ ಟ್ರೈನಿಂಗು ಇರಲಿಲ್ಲ. ಇವತ್ತು ನೀವು ಮಕ್ಕಳ ಕೈಲಿ ಲೆಫ್ಟಿನೆಂಟ್ ಸ್ಪೆಲ್ಲಿಂಗ್ ಬರ್ಸಕ್ಕಾಗಲ್ಲ. ಹಾಗಾಗಿ ಈ ತರಹ ಅನೇಕ ಗೊಂದಲಗಳನ್ನ ಇವತ್ತು ನಾವು ಎಕಾನಮಿಯಲ್ಲಿ ಕಾಣ್ತೇವೆ. ರಾಜಕೀಯ, ರಾಜಕಾರಣ, ಉತ್ತರಗಳಿಗೆ ಏನಾದರೂ ಬರ್ಬೋದು. ನೀವು ದಿನ ನೋಡ್ತಾ ಇರ್ತೀರಿ, ಏನಪ್ಪ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಬರೀ ಪಿಕ್ಚರ್ದೇ ಬರ್ತದೆ. ನೀವು ಅದೇ ಚೈನಾನಲ್ಲಿ ನೋಡಿ, ಅದು ಎಲ್ಲವನ್ನೂ ಬ್ಯಾನ್ ಮಾಡಿದ್ದಾರೆ. ನೀವು ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಹೌ ದ ಚೈನಾ ವರ್ಕ್ಸ್ ಇನ್ ದಿ ವರ್ಲ್ಡ್ ಎಕಾನಮಿ ಅನ್ನೋದು ಬರ್ತದೆ. ಅದು ಅಂದ್ರೆ ನಾವು ಎಂತ ಸಾಕ್ತಾ ಇದ್ದೇವೆ. ಹಿಂದೆ ನೀವು PhD ಮಾಡ್ಬೇಕಂತ ಅಂದ್ರೆ ಒಂದು 5-6 ಯೂನಿವರ್ಸಿಟಿಗೆ ಹೋಗಿ ಬರ್ಬೇಕಿತ್ತು. ಆ ಯೂನಿವರ್ಸಿಟಿಗೆ ಹೋಗಿ ನೀವು ಇಷ್ಟು ಟೆಕ್ಸ್ಟ್ ಬುಕ್ ಅನ್ನ ಓದಿದ್ರಿ ಅಂತ ಹೇಳಿ ನಮ್ಮ ಗೈಡ್ಗೆ ರೆಫರೆನ್ಸ್ ಅನ್ನ ಕೊಡಬೇಕಾಗಿತ್ತು. ಇವತ್ತೇನಿಲ್ಲ, ಎಲ್ಲ ಫಿಂಗರ್ ಟಿಪ್ಸ್ ಅಲ್ಲಿ. ಹಾಗಾಗಿನೇ ಕೃತಿ ಚೌರ್ಯಗಳು ಕೂಡ ಹೆಚ್ಚಾಗ್ತಾ ಇರ್ತಕ್ಕಂತಹ ಸಿಚುಯೇಷನ್ಗಳನ್ನ ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಈ ಒಂದಕ್ಕೊಂದು ಸಂಬಂಧಗಳನ್ನ ನಾವು ಅಧ್ಯಯನ ಮಾಡ್ತಾ ಹೋದ್ರೆ, ಈಗ ಎಷ್ಟು ಜನಕ್ಕೆ, ಮೊನ್ನೆ ಎಲ್ಲ ನೀವು ಯೂಟ್ಯೂಬ್ ಅಲ್ಲಿ ನೋಡ್ಬೇಕು, R.C. ಮಜುಮ್ದಾರ್ ಇತಿಹಾಸದ ಪುಸ್ತಕದ ಬಗ್ಗೆ ವ್ಯಾಪಕವಾದ ಚರ್ಚೆ ನಡೀತಾ ಇದೆ. ಯಾಕೆ ಅಂತ ಅಂದ್ರೆ, ಅವರ ಪುಸ್ತಕಗಳನ್ನ ನಾವು ಈ ಹಿಂದೆ ಓದಿದೀವಿ. ನಾನು ಆರ್ಟ್ ಸ್ಟೂಡೆಂಟ್ ಆಗಿ ನಾನು ಹಿಸ್ಟ್ರಿ ಬುಕ್ ಓದ್ತಾ ಇದ್ದಿದ್ದೆ R.C. ಮಜುಮ್ದಾರ್ ಬಗ್ಗೆ.
ಆ ಪುಸ್ತಕವನ್ನು ಓದಿ ಆ ಇತಿಹಾಸವನ್ನು ನಾವು ಅಧ್ಯಯನ ಮಾಡ್ತಾ ಇದ್ವಿ. ಇವತ್ತು ಆಗ್ತಾ ಇಲ್ಲ. ಹಾಗಾಗಿನೇ ನಿಮಗೆ ನೀವು ತೆಗೆದು ನೋಡಿ, ಇವತ್ತು ಯೂಟ್ಯೂಬಲ್ಲಿ R.C. ಮುಜುಮ್ದಾರ್ ಪುಸ್ತಕಗಳ ಬಗ್ಗೆ ವ್ಯಾಪಕ ಚರ್ಚೆ ನಡೀತಾ ಇದೆ. ಯಾಕೆ ಅಂತ ಅಂದರೆ ಇತಿಹಾಸ ಬಲ್ಲವರು ಇತಿಹಾಸ ಬಲ್ಲದವರ ನಡುವೆ ಸ್ಪರ್ಧೆ ನಡೀತಾ ಇದೆ. ಹಾಗಾಗಿ ಮಕ್ಕಳೇ, ಇವತ್ತು ಈ ಪುಸ್ತಕ ಸಂತೆನಲ್ಲಿ ಆ ತರಹದ ಬುಕ್ಸನ್ನು ನೀವು ಅಧ್ಯಯನ ಮಾಡಲೇಬೇಕು ಇವತ್ತು. ಹಾಗಾಗಿ ನಮ್ಮ ಎಕಾನಮಿ ಯಾವ ಕಡೆ ಸಾಗ್ತಾ ಇದೆ, ನಾವು ಒಬ್ಬ ಎಲೆಕ್ಟೆಡ್ ಬಾಡಿಯನ್ನು ನಾವು ಆಯ್ಕೆ ಮಾಡಿದ್ವಿ ಅಂದರೆ ಅವ್ರಿಗೆ ಈ ನಿಟ್ಟಿನಲ್ಲಿಯೂ ಕೂಡ ಆಲೋಚನೆ ಮಾಡಬೇಕು. ಇದು ಕೇವಲ ಕನ್ನಡ ಸಾಹಿತ್ಯ ಪರಿಷತ್ತಾಗಲಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನಗಳಾಗಲಿ, ಅದರ ಜೊತೆನಲ್ಲೇ ಇವೆಲ್ಲವೂ ಕೂಡ ಸಾಗ್ತಾ ಇರಬೇಕು. ಹಾಗಾಗಿ ಉದ್ಯೋಗನ ಯಾವ್ದು ಆಯ್ಕೆ ಮಾಡ್ಕೊಳ್ಬೇಕು. ನೀವು ನೋಡಿ, ಅತೀ ಬುದ್ಧಿವಂತರು ಮಕ್ಕಳು ಒಂದು ಉದ್ಯೋಗದಲ್ಲಿ ಇರೋದಿಲ್ಲ. ಚಂದ್ರಶೇಖರ್ ಸರ್ಗೆ ಇದು ತುಂಬ ಮನವರಿಕೆ ಆಗಿರ್ತದೆ. ಅವ್ರು ಯಾರನ್ನಾದ್ರೂ ತರಬೇತಿ ಮಾಡಿದ್ರು ಅಂದ್ರೆ ಅವನಲ್ಲೇ ಹೋಗಿ ಇನ್ನೊಂದು ಇಂಡಸ್ಟ್ರಿ ಪ್ರಾರಂಭ ಮಾಡ್ಬಿಟ್ಟಿರ್ತಾನೆ. ಹಾಗಾಗಿ ಈ ಬುದ್ಧಿವಂತಿಕೆ ಮತ್ತೆ ಈ ಉದ್ಯಮ, ಉದ್ಯೋಗ, ಆರ್ಥಿಕತೆ ಇದು ಎಲ್ಲವೂ ಒಂದಕ್ಕೊಂದು ಸಂಬಂಧವನ್ನ ಪಡೆದಿದೆ. ಹಾಗಾಗಿ ನೀವು ಏನಾದರೂ ಹೇಳ್ಕೊಳ್ಳಿ, ಈ ಸ್ಟಾರ್ಟಪ್ಪು ಇದ್ರ ಬಗ್ಗೆ ನಾವೆಲ್ಲ ತುಂಬ ಮಾತಾಡ್ತಿದ್ದೀವಿ. ಒಳ್ಳೊಳ್ಳೆ ಸ್ಕೀಮ್ಗಳಿದೆ. ಇವತ್ತು ನಾವೆಲ್ಲ ಸರ್ಕಾರಿ ಕೆಲಸ ಸಿಕ್ತು ಸುಖವಾಗಿ ಬಂದ್ವಿ, ಆ ಥರ ಎಲ್ಲ ಚೆನ್ನಾಗಿದೆ. ಇವತ್ತು ಸುಖ ಇದೆ, ಹೇಳ್ತೀನಿ ಕೇಳಿ. ಬಟ್ ನೀವು ದುಡಿಯುವ ಮನಸ್ಸನ್ನು ಮಾಡಬೇಕು ಯೂತ್ಸ್. ಹಾಗಾಗಿ ಈ ಸ್ಟಾರ್ಟಪ್ಗಳಲ್ಲಿ ನಾನೇ ಕರ್ಕೊಂಡು ಬಂದು ಅನೇಕ ಉದ್ಯಮಗಳನ್ನು ಇಂಟರ್ವ್ಯೂ ಮಾಡಿ ಲಾಸ್ಟ್ 25 ಮೆಂಬರ್ಸ್ ಸೆಲೆಕ್ಟ್ ಆದರು. ಸ್ಟಾರ್ಟಪ್ ಹೋಗಲಿಲ್ಲ. ಯಾಕೆ ಅಂದರೆ ಅಲ್ಲಿ ಬೆಂಡೆತ್ತಾರೆ ನಿಮಗೆ. ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆವರೆಗೂ ಕೆಲಸ ಮಾಡಬೇಕು, ದ ವರ್ಕಿಂಗ್ ಅವರ್ಸ್. ಹಾಗಾಗಿ ಇವತ್ತು ನೀವು ಆ ವರ್ಕಿಂಗ್ ಅವರ್ಸ್ಗೂ ಕೂಡ ನಿಮ್ಮ ಶ್ರಮ ಶಕ್ತಿ, ದ ಲೇಬರ್ ಟೈಮ್, ಹೌ ಯು ಆರ್ ಗೋಯಿಂಗ್ ಟು ಸ್ಪೆಂಡ್ ಇನ್ ದಿ ಎಕಾನಮಿ, ದಿಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್. ನಾರಾಯಣ ಮೂರ್ತಿ ಅವ್ರದ್ದು ಒಂದು ದೊಡ್ಡ ಡಿಸ್ಕಷನ್ ಆಯಿತು. ನಾನು ಇಷ್ಟು ಗಂಟೆ ಕೆಲಸ ಮಾಡ್ತಿದ್ದೆ, ಅಷ್ಟು ಗಂಟೆ ಕೆಲಸ ಮಾಡ್ತಿದ್ದೆ. ದ ವೇ ಈ ಎಕ್ಸ್ಪ್ರೆಸ್ ಅನ್ನೋದು ಯಾರು ಗ್ರಾಸ್ಪ್ ಮಾಡಲಿಲ್ಲ. ಅವ್ರು ಹೇಳಿದ್ದು ನಾನು ಇಷ್ಟೊಂದು ಕೆಲಸ ಮಾಡ್ತಿದ್ದೆ, ನೀವು ಟ್ರೈ ಮಾಡಿ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು. ಅಂದರೆ ಈ ಲೇಬರ್ ಟೈಮ್ ಇದೆಯಲ್ಲ, ದಟ್ಟು ಬರೀ ಲೇಬರ್ ಟೈಮ್ ಅಲ್ಲ, ಬರೀ ಶ್ರಮಶಕ್ತಿ ಅಲ್ಲ, ನೆಸಸರಿ ಲೇಬರ್ ಟೈಮ್, ಅವಶ್ಯಕ ಶ್ರಮಶಕ್ತಿ. ಸುಮ್ಮನೆ ಏನೋ ಓಡಾಡ್ತೀವಿ, ಏನೋ ಮಾಡ್ತಿದ್ದೀವಿ, ಏನೋ ಕಂತೆ ಕಟ್ತಿದ್ದೀವಿ, ಆ ಥರ ಅಲ್ಲ. ನೀವು ಕಂತೆ ದುಡ್ಡು ಎಣಿಸ್ಬೇಕಂತ ಅಂದರೆ ಶ್ರಮಶಕ್ತಿ, ಅದರಲ್ಲೂ ಅವಶ್ಯಕ ಶ್ರಮಶಕ್ತಿ ಕಂಡು ಬರಬೇಕು. ಹಾಗಾಗಿ ಇದು ಬಹಳ ಒಳ್ಳೆಯ ವಿಚಾರವನ್ನು ಈ ಗೋಷ್ಠಿಯಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಈ ಆರ್ಗನೈಸರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಆತ್ಮೀಯ ಬಂಧುಗಳೇ, ಇಲ್ಲಿವರೆಗೂ ಚರ್ಚೆಯಾದಂಥ ವಿಷಯಗಳನ್ನು ಕುರಿತು ಪ್ರತಿಕ್ರಿಯೆ ನೀಡಿದಂಥ ಲೀಲಾವತಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಎಚ್.ಜಿ. ಚಂದ್ರಶೇಖರ್ ಸರ್ ಅವರು ಉದ್ಯಮ ಮತ್ತು ಆರ್ಥಿಕತೆ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಈ ಸಭೆಯ ಅಧ್ಯಕ್ಷತೆಯ ನುಡಿಗಳನ್ನು ಆಡಬೇಕು ಅಂತೇಳಿ ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ವೇದಿಕೆಯ ಹಾಗೂ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಮಾನ್ಯರೇ, ಮೊದಲನೇದಾಗಿ ನಾನು ಇದನ್ನು ಪುಸ್ತಕ ಸಂತೆಯನ್ನು ಆರ್ಗನೈಸ್ ಮಾಡಿರ್ತಕ್ಕಂಥ ಆರ್ಗನೈಸರ್ಸ್ಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇದು ಸಂತೆ, ಪುಸ್ತಕ ಸಂತೆಯಲ್ಲಿ ಸೇರಿದಾಗಿ ಜನ ಸೇರ್ಕೊಂಡಿರತಕ್ಕಂಥದ್ದು. ನಾವೇನೋ ಅಂದ್ಕೊಂಡಿದ್ವಿ, ಪುಸ್ತಕಗಳನ್ನು ಓದೋದನ್ನು ಜನಗಳು ಬಿಟ್ಬಿಟ್ಟಿದ್ದಾರೆ, ನ್ಯೂಸ್ ಪೇಪರ್ ಓದೋದನ್ನು ಜನಗಳು ಬಿಟ್ಬಿಟ್ಟಿದ್ದಾರೆ. ಆದ್ದರಿಂದ ನ್ಯೂಸ್ ಪೇಪರ್ಗಳು ಜಾಸ್ತಿಯಾಗಿ ಒದ್ದಾಡ್ತಾ ಇವೆ, ಪುಸ್ತಕ ಬರೆಯೋರು, ಪಬ್ಲಿಷರ್ಸು ಇವರೆಲ್ಲ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂತ. ಆದರೆ ಇಲ್ಲಿ ನೋಡಿದ್ರೆ, ಸಂತೆಯಲ್ಲಿ ಇರ್ತಕ್ಕಂಥ ಜನ ನೋಡಿದ್ರೆ ಇದು ತುಂಬ ಆಶ್ಚರ್ಯ ಆಗುತ್ತೆ. ನಮ್ಮ ಎಲ್ಲ ಇದು ಉಲ್ಟಾ ಆಗ್ತಾ ಇದೆ ಅಂತ ಅನಿಸುತ್ತೆ ನನಗೆ. ಇಂಥ ಸಂತೆಗಳು ಸಾಕಷ್ಟು ಆದರೆ ಜನಗಳ ಕೈಗೆ ಬೇಕಾಗಿರ್ತಕ್ಕಂಥ ಪುಸ್ತಕಗಳು ಅವರಿಗೆ ಸಿಗ್ತಾ ಇರುತ್ತೆ. ಪುಸ್ತಕಗಳು ಒಂದು ಕಡೆ ಇರುತ್ತೆ, ಜನಗಳು ಒಂದು ಕಡೆ ಇರ್ತಾರೆ, ಅವ್ರಿಗೆ ಎಲ್ಲಿದೆ ಅಂತ ಯೋಚನೆಯೇ ಮಾಡೋದಿಲ್ಲ, ಹಾಗೆ ನಡೀತಾ ಇರುತ್ತೆ. ಇದು ಒಳ್ಳೆಯ ಒಂದು ಎಕ್ಸ್ಪೆರಿಮೆಂಟ್ ಅಂತ ನನಗೆ ಅನಿಸುತ್ತೆ. ಇದು ಇನ್ನೂ ಸತತವಾಗಿ ವರ್ಷವೂ ಇದು ನಡೀಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಆಮೇಲೆ ಸಬ್ಜೆಕ್ಟ್ಗೆ ಬರೋದಾದರೆ, ನಮ್ಮ ಇದರಿಂದ ಈ ಒಂದು ಗೋಷ್ಠಿಯಲ್ಲಿ
ಎರಡನೇದಾಗಿ ಮಾತಾಡಿರ್ತಕ್ಕಂಥವರೆಲ್ಲ ಉದ್ಯೋಗದ ಬಗ್ಗೆ ಹೆಚ್ಚಿನ ಒಂದು ಮಾತುಗಳನ್ನು ಆಡಿದ್ರು. ನನ್ನ ಕೊಡಿರ್ತಕ್ಕಂಥ ಸಬ್ಜೆಕ್ಟ್ಗೆ ಬರ್ತೀನಿ. ಯಾಕೆಂತ ಹೇಳಿದ್ರೆ ನನ್ನ ಅಧ್ಯಕ್ಷತೆಯಲ್ಲಿ ನಾನು ಎರಡು ವಿಷಯಗಳನ್ನು ತಗೊಂಡು ಅದನ್ನು ಕನ್ಕ್ಲೂಡ್ ಮಾಡಿ ನನ್ನ ಬೇರೆ ಸಬ್ಜೆಕ್ಟ್ಗೆ ಬರ್ತೀನಿ ನಾನು. ಅದಕ್ಕೆ ಉದ್ಯೋಗದಲ್ಲಿ ನಾನು ಒಂದು ವಿಷಯ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ನೋಡಿ, ಇಲ್ಲಿ ನಮಗೆ ಅನ್ಎಂಪ್ಲಾಯ್ಮೆಂಟ್ ಅಂತ ಏನಿದೆ ಅದು ಓನ್ಲಿ ಎಜುಕೇಟೆಡ್ ಅನ್ಎಂಪ್ಲಾಯ್ಮೆಂಟ್ ಇದೆ ಹೊರತು ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅಂತಕ್ಕಂಥದ್ದು ನಮ್ಮ ದೇಶದಲ್ಲೇ ಆಗಲಿ, ನಮ್ಮ ಕರ್ನಾಟಕದಲ್ಲೇ ಆಗಲಿ, ನಮ್ಮ ತುಮಕೂರಿನಲ್ಲೇ ಆಗಲಿ ಇಲ್ಲವೇ ಇಲ್ಲ. ತಮಗೆಲ್ರಿಗೂ ಅನುಭವಕ್ಕೆ ಬಂದಿರ್ಬೋದು. ಈಗ ನೋಡಿ, ನಾವು ತುಮಕೂರಿನಲ್ಲೇ ನೋಡ್ತಾ ಇರೋ ಹಾಗೆ ಯಾವುದೇ ಒಂದು ಕೆಲಸಕ್ಕೆ ನಮಗೆ ಅಲ್ಲಿಯ ಕಾರ್ಮಿಕರು ನಮಗೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತು. ಮೊದಲು ಹೇಗಿತ್ತು, ಇವಾಗ ಹೇಗಾಗಿದೆ ನೋಡಿ. ಎಲ್ಲೇ ಹೋಗಿ ನೀವು ತುಮಕೂರಿನಲ್ಲಿ ಬೇರೆ ಯಾವುದೇ ಹೋಟೆಲ್ಗೆ ಹೋಗಿ, ಕೆಲವು ಅಂಗಡಿಗಳಿಗೆ ಹೋಗಿ, ಅಥವಾ ಯಾವುದೇ ಒಂದು ಈವನ್ ನೀವು ಬಾರ್ಬರ್ ಶಾಪ್ಗೆ ಹೋಗಿ, ಅಲ್ಲೂ ಸಹ ಎಲ್ಲ ನಾರ್ತ್ ಇಂಡಿಯನ್ಸ್ ಇದ್ದಾರೆ. ಆಮೇಲೆ ನಮ್ಮ ಒಂದು ಸಿವಿಲ್ ಕಾಂಟ್ರಾಕ್ಟ್ಗೂ ಅಷ್ಟೇ ಲೇಬರ್ಗಳು ಸಿಗ್ತಾ ಇಲ್ಲ. ನಾನು ವರ್ಷಾನುಗಟ್ಟಲೆ ನನ್ನ ಹತ್ರ ಒಬ್ಬರು ಕಾಂಟ್ರಾಕ್ಟ್ ಮಾಡ್ತಾರೆ ಕಂಟಿನ್ಯೂಸ್ ಆಗಿ ನಮ್ಮ ಕೆಲಸಗಳಿರೋದ್ರಿಂದ. ಅಲ್ಲೂ ಸಹ ಅವ್ರು ಯಾವಾಗಲೂ ಲೋಕಲ್ ಇಟ್ಕೊಂಡಿರ್ತಕ್ಕಂಥವ್ರು ಈ ದಿನಗಳಲ್ಲಿ ಈಗ ಒಂದು ಕೆಲವು ವರ್ಷಗಳಿಂದ ಬರೀ ನಾರ್ತ್ ಇಂಡಿಯನ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅವನಿಗೆ ಇಲ್ಲಿ ಲೋಕಲ್ ಅವ್ರು ಸಿಗ್ತಾ ಇಲ್ಲ. ಅಲ್ಲಿ ಅವರು ಬರ್ತಾರೆ, ಗಾರೆ ಕೆಲಸದವರು ಅವರೇನೆ, ಪ್ಲಂಬರು ಅವರೇನೆ, ಎಲ್ಲ ಕೆಲಸಕ್ಕೂ ಅವರೇ ಬರ್ತಾರೆ. ಎಲ್ಲ ಒಂದು ಇದರಲ್ಲೂ ಸಹ ನಾರ್ತ್ ಇಂಡಿಯನ್ಸ್ ಇಲ್ಲದಿದ್ರೆ ನಮ್ಮ ಕರ್ನಾಟಕವೇ ರನ್ ಆಗೋದಿಲ್ಲ ಅಂತ ಒಂದು ಸ್ಟೇಜಿಗೆ ಬಂದಿದೆ. ಅವಾಗ ರೀಸೆಂಟಾಗಿ ಅವರು ಯಾವುದೋ ಹೋಳಿ ಹಬ್ಬ ಆಯಿತು, ಹಬ್ಬಗಳು, ಎಲೆಕ್ಷನ್ನು, ಅಸ್ಸಾಂನಲ್ಲಿ ಎಲೆಕ್ಷನ್ಗಳಾಯಿತು, ಅಲ್ಲೆಲ್ಲ ಅಂತ ಹೋದವರು 1.5 ತಿಂಗಳು ಬರಲಿಲ್ಲ. ಎಲ್ಲ ಇಂಡಸ್ಟ್ರೀಸ್ನವರು ಪೇಚಾಡಿದ್ರು. ಇಲ್ಲಿ ಇರ್ತಕ್ಕಂಥವ್ರು ಲೇಬರ್ ಇಲ್ಲ, ಯಾವುದಕ್ಕೂ ಅದಕ್ಕೆ ಲೇಬರ್ ಇಲ್ಲ, ಇದಕ್ಕೆ ಲೇಬರ್ ಇಲ್ಲ, ಕನ್ಸ್ಟ್ರಕ್ಷನ್ ಲೇಬರ್ ಇಲ್ಲ, ಯಾರು ಇಲ್ಲ ಅಂತ ಪೇಚಾಡಿ ಅದೆಲ್ಲ ಮುಗಿಸ್ಕೊಂಡು 1.5 ತಿಂಗಳಾದ್ಮೇಲೆ ಬಂದು ಇವಾಗೆಲ್ಲ ಸೇರ್ಕೊಂಡಿದ್ದಾರೆ ಎಲ್ಲ. ಒಂದು ಕಾಲದಲ್ಲಿ ನನ್ನ ಇಂಡಸ್ಟ್ರೀಸ್ನಲ್ಲಿ 100% ಲೋಕಲ್ ಇತ್ತು. ಇವಾಗ 2 ವರ್ಷದಿಂದ ಅದು ಕಡಿಮೆ ಆಗಿ ಸ್ಲೋಲಿ ನಾವು ನಾರ್ತ್ ಇಂಡಿಯನ್ಸ್ನ ತಗೊಳ್ಬೇಕಾಯ್ತು. ಇವಾಗ ಸುಮಾರಾಗಿ 25% ನಾರ್ತ್ ಇಂಡಿಯನ್ ಇದ್ದಾರೆ. ಅವ್ರು ಇಲ್ದಿದ್ರೆ ನಮ್ಮ ಫ್ಯಾಕ್ಟ್ರಿ ರನ್ ಆಗೋದಿಲ್ಲ, ಆ ಸ್ಟೇಜಿಗೆ ಬಂದಿದೆ. ಆದ್ದರಿಂದ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳಿ ಅಂತಕ್ಕಂಥದ್ದು ಇಲ್ಲಿ ಇಲ್ಲ. ಇದ್ರೆ ಅದು ಎಜುಕೇಟೆಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಇದೆ. ಅದು ಡೆಫಿನೆಟ್ ಆಗಿ ಇದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ಎಲ್ಲ ಯೂನಿವರ್ಸಿಟಿನಲ್ಲಿ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಗ್ರ್ಯಾಜುಯೇಟ್ಸ್ಗಳು ನೈದರ್ ದೇ ಕ್ಯಾನ್ ಬಿಕಮ್ ಎಂಟರ್ಪ್ರಿನರ್, ನಾಟ್ ಅನ್ ಎಂಪ್ಲಾಯ್. ಅವರಿಗೆ ಎರಡೂ ಕಡೆ ಸೆಲ್ಫ್ ಎಂಪ್ಲಾಯ್ಡ್ ಆಗಿ ಕೆಲಸ ಮಾಡೋದಕ್ಕೂ ಸಹ ಅವರಿಗೆ ಎಜುಕೇಷನ್ನಲ್ಲಿ ಏನು ಇರೋದಿಲ್ಲ ಕಲ್ತಿರೋದ್ರಲ್ಲಿ, ಅಥವಾ ಎಂಪ್ಲಾಯಿ ಆಗೋದಕ್ಕೂ ಸಹ ಅವರು ಅಷ್ಟೊಂದು ಈಗ ಪರಿಶ್ರಮವನ್ನು ಹೇಳಿದ್ರು. ಇವಾಗ ಅಷ್ಟೇ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸೇನೆ ದೇ ಆರ್ ಅನ್ಎಂಪ್ಲಾಯಬಲ್ ಅಂತ ನಮ್ಮ ನಾರಾಯಣ ಮೂರ್ತಿ ಅವರು ಹೇಳಿದ್ದನ್ನ ರೆಫರೆನ್ಸ್ ಕೊಟ್ಬಿಟ್ಟು ಅವ್ರು ಮಾತಾಡಿದ್ರು. ಅವರು ಹೇಳಿರೋದು ನಿಜ. ಯಾಕೆಂತ ಹೇಳಿದ್ರೆ ಅವರೆಲ್ಲ ಅವರ ಉದ್ಯಮದಲ್ಲಿ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸನ್ನ ತಗೊಂಡು ಅವರು ವರ್ಷಗಟ್ಟಲೆ 1 ವರ್ಷ 2 ವರ್ಷ ಅವ್ರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಆಮೇಲೆ ಅವರನ್ನು ಇದಕ್ಕೆ ಹಾಕ್ತಕ್ಕಂಥದ್ದು ಅವರು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಹಾಗೆ ಡೈರೆಕ್ಟಾಗಿ ಎಂಪ್ಲಾಯ್ಮೆಂಟ್ಗೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳಿರತಕ್ಕಂಥದ್ದು. ಅಂಥ ಒಂದು ಪ್ರೊಫೆಷನಲ್ ಕೋರ್ಸ್ನಲ್ಲೇ ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾಯಬಲ್ ಅಂತ ಅವ್ರು ಹೇಳಿದ ಮೇಲೆ ಇಲ್ಲಿ ಗ್ರ್ಯಾಜುಯೇಟ್ಸ್ ಸಿಗ್ತಾರೆ, ಆರ್ಟ್ಸ್ ಗ್ರ್ಯಾಜುಯೇಟ್ಸ್ ಸಿಗ್ತಾರೆ, ಕಾಮರ್ಸ್ ಗ್ರ್ಯಾಜುಯೇಟ್ಸ್ ಸಿಗ್ತಾರೆ, ಸೈನ್ಸ್ ಗ್ರ್ಯಾಜುಯೇಟ್ಸ್ ಸಿಗ್ತಾರೆ. ಇವ್ರನ್ನೆಲ್ಲ ನೋಡಿ ನೀವು ಅವ್ರು ಓದಿರೋದಕ್ಕೂ ಅವ್ರು ಮಾಡ್ತಾ ಇರೋ ಕೆಲಸಕ್ಕೂ ಯಾವುದೂ ಸಂಬಂಧನೇ ಇರೋದಿಲ್ಲ. ಕೆಲಸ ಸಿಕ್ಕಿದ್ರು ಸಹ ಆ ಥರದ ಗ್ರ್ಯಾಜುಯೇಟ್ಸ್ಗಳನ್ನು ನಮ್ಮ ಯೂನಿವರ್ಸಿಟಿಗಳು ಇವಾಗ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಆಲ್ ನಂಬರ್ 1000 ಗಟ್ಟಲೆ ಪ್ರೊಡ್ಯೂಸ್ ಆಗ್ತಾನೆ ಇದ್ದಾರೆ. ಅಲ್ಲಿ ಎಂಪ್ಲಾಯ್ಮೆಂಟು ಅನ್ಎಂಪ್ಲಾಯ್ಮೆಂಟ್ ಇದೆ ಇರ್ತಕ್ಕಂಥದ್ದು. ಇದನ್ನು ನಮ್ಮ ಎಜುಕೇಷನ್ ಪಾಲಿಸಿ ಏನಿದೆ ಅದು ಚೇಂಜ್ ಆಗಲ್ವರೆಗೂ ಈ ಪ್ರಾಬ್ಲಮ್ಗಳು ನಡೀತಾನೆ ಇರುತ್ತೆ. ಅದರಿಂದ ಅದನ್ನು ನಾವು ಪಾಲಿಸಿ ಮೇಕರ್ಸ್ಗೆ ನಾವು ಅದನ್ನು ಬಿಡಬೇಕಾಗುತ್ತೆ. ನಾವೇನು ಅದ್ರ ಬಗ್ಗೆ ಮಾಡಲಿಕ್ಕೆ ಆಗೋದಿಲ್ಲ. ಕಮಿಂಗ್ ಟು ದ ಸಬ್ಜೆಕ್ಟ್, ಉದ್ಯಮ ಹಾಗೂ ಆರ್ಥಿಕತೆ. ಈಗ ನಮ್ಮ ಒಂದು ದೇಶದಲ್ಲಿ ನೋಡೋದಾದ್ರೆ ಆರ್ಥಿಕತೆ ಅಂತ ಹೇಳಿದ್ರೆ ಇದು 3 ವಿಧವಾಗಿ ಇದರ ಮೇಲೆ ಅವಲಂಬಿಸಿರುತ್ತೆ. ಅದು ಪ್ರಪ್ರಥಮವಾಗಿ ಅದು ಕೃಷಿ,
ಆಮೇಲೆ ಇಂಡಸ್ಟ್ರಿ ಅಂದರೆ ಕೈಗಾರಿಕೆ, ಕೃಷಿ, ಕೈಗಾರಿಕೆ ಹಾಗೂ ಸೇವಾ ಕ್ಷೇತ್ರ. ಈ ಮೂರು ವಿಶಾಲವಾಗಿ ನಾವು ಇದನ್ನು ಮೂರು ಕ್ಯಾಟಗರಿಯಾಗಿ ನಾವು ಮಾಡ್ಕೊಳ್ಬೋದು. ಇದರಲ್ಲಿ ಕೃಷಿ ತುಂಬ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಒಂದು ಕೃಷಿ ನಾವು ಹೇಳ್ತೀವಲ್ಲ, ಇದು ಕೃಷಿ ಒಂದು ದೇಶದ ಬೆನ್ನೆಲುಬು ಇದ್ದ ಹಾಗೆ. ಅದು ಕೃಷಿಯಲ್ಲಿ ಯಾವ ದೇಶ ಅದು ಸ್ವಂತವಾಗಿ ತನ್ನ ಕಾಲ ಮೇಲೆ ನಿಂತ್ಕೊಳ್ಳುತ್ತೋ ಅಂಥ ದೇಶವನ್ನು ಯಾವುದೇ ಸ್ಥಿತಿ ಬಂದರೂ ಸಹ ಅದನ್ನು ಅಲುಗಾಡಿಸೋದಕ್ಕೆ ಯಾವ ಶಕ್ತಿಯಿಂದಲೂ ಸಾಧ್ಯವಾಗೋದಿಲ್ಲ. ಅಂಥದ್ದನ್ನು ನಮ್ಮ ಭಾರತ ಕಂಡುಕೊಂಡಿದೆ. ಸುಮಾರಾಗಿ ನಾವು 1960ರ ದಶಕದಲ್ಲಿ ಹಾಹಾಕಾರ ಇತ್ತು, ನಮ್ಮ ಆಹಾರಕ್ಕಾಗಿ ಹಾಹಾಕಾರ ಇತ್ತು. ತದನಂತರದಲ್ಲಿ 1970ರಲ್ಲಿ ಆಗಿರ್ತಕ್ಕಂಥ ಹಸಿರು ಕ್ರಾಂತಿ ಹಾಗೂ ಸಾಕಷ್ಟು ಕೃಷಿಗೆ ನೀರಾವರಿ ಯೋಜನೆಗಳ ಮೂಲಕ ಆಗಿರ್ತಕ್ಕಂಥದ್ದನ್ನು ಆಮೇಲೆ ಬಂದ ಈ ವರ್ಷಗಳಲ್ಲಿ ನಾವು ಕೃಷಿಯಲ್ಲಿ ನಾವು ಸಾಕಷ್ಟು ನಮ್ಮ ದೇಶ ಏಳಿಗೆಯನ್ನು ಕಂಡಿದೆ. ಈಗ ಸೆಲ್ಫ್ ಸಫಿಷಿಯೆಂಟ್ ಆಗಿದೆ. ಇಲ್ಲಿ ನಮ್ಮ ದೇಶದಲ್ಲಿ ಬೆಳೀತಾ ಇರ್ತಕ್ಕಂಥದ್ದು ನಮ್ಮ ಜನಸಂಖ್ಯೆ ಹೆಚ್ಚಾಗಿದ್ರೂ ಸಹ ಈ ಕೃಷಿಯ ಆಹಾರದ ಕೊರತೆ ಇಲ್ಲದೆ ಮ್ಯಾನೇಜ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಬರೀ ಕೊರತೆ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ರೈಸ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ನಲ್ಲಿ ಇಂಡಿಯಾ ಸಹ ಲೀಡಿಂಗ್ನಲ್ಲಿದೆ. ಎಕ್ಸ್ಪೋರ್ಟ್ ಮಾಡ್ತಾ ಇರತಕ್ಕಂಥದ್ರಲ್ಲಿ ಮೇಜರ್ ಎಕ್ಸ್ಪೋರ್ಟ್ ಇಂಡಿಯಾದಿಂದ ಆಗ್ತಾ ಇದೆ ವರ್ಲ್ಡಲ್ಲೇ. ಅದು ಸಹ ತಮ್ಮ ಗಮನಕ್ಕೆ ಬಂದಿರ್ಬೋದು. ಆದ್ದರಿಂದ ಇದರಲ್ಲಿ ನಾವು ಸಫಿಷಿಯನ್ಸಿನ ನಾವು ಕಂಡುಕೊಂಡಿದ್ದೇವೆ ಕೃಷಿ ಕ್ಷೇತ್ರದಲ್ಲಿ. ಅದರಲ್ಲಿ ಬೇಕಾದಷ್ಟು ಸಂಶೋಧನೆಗಳಾಗಿದೆ. ವ್ಯವಸಾಯದ ಸ್ಥಿತಿನಲ್ಲೂ ಸಹ ಇನ್ನೂ ಬೇಕಾದಷ್ಟು ಆಗೋದಿದೆ. ಅದು ಒಂದು ಕಡೆ. ಆದರೆ ನಾನು ಎರಡನೇದಾಗಿ ಹೇಳ್ತಾ ಇದ್ದೇನೆ, ಉದ್ಯಮದಲ್ಲಿ ಆರ್ಥಿಕತೆಯನ್ನು ನಾವು ಕಂಡುಕೊಳ್ಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ನಾವು ಕೃಷಿನಲ್ಲಿ ನಾವು ಕಂಡುಕೊಳ್ತಾ ಇರ್ತಕ್ಕಂಥದ್ದು ಹೇಳ್ತಾರೆ, ಅಗ್ರಿಕಲ್ಚರ್ ಈಸ್ ಫಾರ್ ಸಸ್ಟೈನೆನ್ಸ್ ಆ್ಯಂಡ್ ಇಂಡಸ್ಟ್ರಿ ಈಸ್ ಫಾರ್ ಗ್ರೋತ್ ಅಂತ. ಯಾವಾಗ ಅಗ್ರಿಕಲ್ಚರ್ ಕೃಷಿ ಕ್ಷೇತ್ರ ನಮ್ಮ ದೇಶವನ್ನು ಕಾಪಾಡಿಕೊಳ್ಳೋದಕ್ಕೆ ಅದು ಬಹಳ ಮುಖ್ಯವಾಗಿದೆ. ಇಂಡಸ್ಟ್ರಿ ಏನಿದೆ ಅದು ನಮಗೆ ಅದರಲ್ಲಿ ಆರ್ಥಿಕ ಸ್ಥಿತಿನಲ್ಲಿ ಅದರಲ್ಲಿ ದೇಶಕ್ಕೆ ಒಂದು ಆರ್ಥಿಕ ತಾಕತ್ತನ್ನು ಕೊಡುತ್ತೆ ಇಂಡಸ್ಟ್ರಿ. ಆದ್ದರಿಂದ ಎರಡೂ ಕ್ಷೇತ್ರಗಳು ನಮಗೆ ಬೇಕಾಗಿರ್ತಕ್ಕಂಥದ್ದು. ಇಂಡಸ್ಟ್ರಿಯಿಂದ ಆರ್ಥಿಕತೆ ಆಗ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ಯಾಕೆ ನಮಗೆ ಆರ್ಥಿಕತೆ ಬೇಕು ಅಂತ ಹೇಳ್ಬಿಟ್ಟು, ಈಗ ನಾವು ಯಾವುದೇ ದೇಶವನ್ನು ತಗೊಂಡ್ರೆ ನಮ್ಮ ರೂಪಾಯಿಯ ಮೌಲ್ಯವನ್ನು ನೀವು ನೋಡ್ತಾ ಇದ್ದೀರಾ. ಈಗ ರೂಪಾಯಿಯ ಮೌಲ್ಯ ಈಗ ಡಾಲರ್ಗೆ ಕಂಪೇರ್ ಮಾಡಿದ್ರೆ 100 ರೂಪಾಯಿ ಹತ್ತಿರ ಬರ್ತಾ ಇದೆ. ಈಗ 95-96 ರೂಪಾಯಿ ಇದೆ ಒಂದು ಡಾಲರ್ಗೆ. ಮೊದಲು ಇದ್ದಿದ್ದು ನಾವು ನಾನು ನೋಡ್ತಾ ಇದ್ದಾಗೆ 10 ರೂಪಾಯಿ ಇತ್ತು. ನನ್ನ ನಾಲೆಡ್ಜಿಗೆ ಬಂದಾಗ ಡಾಲರ್ಗೆ ಎಷ್ಟಿತ್ತು ಅಂತ ನೋಡಿದಾಗ ಇವಾಗ ಅದನ್ನ ಆಲ್ಮೋಸ್ಟ್ 10 ಟೈಮ್ಸ್ ಆಗ್ತಾ ಇದೆ, ಹತ್ತಿರ ಬರ್ತಾ ಇದೆ. ಅಂದರೆ ಇದು ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಆರ್ಥಿಕತೆಯನ್ನು ಅದು ಸೂಚಿಸುತ್ತೆ. ಆರ್ಥಿಕತೆ ಅಂತ ಹೇಳಿದ್ರೆ ನಮಗೆ ನಾವು ಏನನ್ನ ನಾವು ಈ ದೇಶದಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಅದನ್ನು ನಾವು ಉಪಯೋಗಿಸ್ಕೊಳ್ತಾ ಇದ್ದೇವೆ, ಅದು ಸಹ. ಆದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ನಾವು ಇಲ್ಲಿ ಏನನ್ನ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ನಮಗೇನು ಇಲ್ಲಿ ಲಭ್ಯವಿಲ್ಲ, ಅದನ್ನು ನಾವು ಹೊರ ದೇಶದಿಂದ ಆಮದು ಮಾಡ್ಕೊಳ್ತಾ ಇರ್ತೇವೆ. ಅದು ಆಮದು ಮಾಡ್ತಾ ಇರ್ತೇವೆ. ಹಾಗೆಯೇ ನಾವು ಹೊರದೇಶಗಳಿಗೂ ಸಹ ಕಳಿಸ್ತಾ ಇರ್ತೇವೆ. ಯಾವಾಗ ಆಮದು ಮಾಡ್ತಾ ಇರ್ತಕ್ಕಂಥದ್ದು ಹೊರದೇಶಗಳಿಗೆ ಕಳಿಸ್ತಾ ಇರ್ತಕ್ಕಂಥದ್ದು ಅದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಹೇಳ್ತಾರೆ. ಅದರಲ್ಲಿ ವ್ಯತ್ಯಾಸವಾದರೆ, ಈಗ ಆಮದು ಮಾಡ್ತಾ ಇರ್ತಕ್ಕಂಥದ್ದು ಹೆಚ್ಚಿನ ವ್ಯಾಲ್ಯೂನಲ್ಲಿ ಮಾಡ್ತೀವಿ, ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಕಡಿಮೆ ವ್ಯಾಲ್ಯೂನಲ್ಲಿ ನಮಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಅದು ಡಾಲರ್ನ ಹೊಂದಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟವಾಗುತ್ತೆ. ಆ ಪರಿಸ್ಥಿತಿ ಬಂದಾಗ ನಮ್ಮ ಡಾಲರ್ ರಿಸರ್ವ್ ತುಂಬ ಕಡಿಮೆ ಆದಾಗ ನಮ್ಮ ರೂಪಾಯಿಯ ಒಂದು ಮೌಲ್ಯ ಕಡಿಮೆ ಆಗ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ಅದಕ್ಕೆ ಈಗ ನಮ್ಮ ಪ್ರಧಾನಮಂತ್ರಿಗಳು ಅದಕ್ಕೋಸ್ಕರನೇ ಆ ಚಿನ್ನ ಒಂದು ನಮ್ಮ ಮೇಜರ್ ಇಂಪೋರ್ಟ್ ಇತ್ತು. ಚಿನ್ನ, ಆಯಿಲ್, ನಮ್ಮಲ್ಲಿ ಮೇಜರ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಇದು ಮೇಜರ್ ಇಂಪೋರ್ಟ್ ಇರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ. ಅದನ್ನು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಲ್ಲ, ಇದು ನಮ್ಮ ರಸಗೊಬ್ಬರಗಳು, ಚಿನ್ನ, ರಸಗೊಬ್ಬರಗಳು ಹಾಗೂ ಪೆಟ್ರೋಲಿಯಂ, ಇದು ಮೇಜರ್ ಇಂಪೋರ್ಟ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಅವರು ಕರೆ ಕೊಟ್ಟಿರ್ತಕ್ಕಂಥದ್ದನ್ನು ಚಿನ್ನವನ್ನು ಸ್ವಲ್ಪ ನಿಲ್ಲಿಸಿ ಪರ್ಚೇಸ್ ಮಾಡ್ತಕ್ಕಂಥದ್ದನ್ನು, ಅದು ಚಿನ್ನವನ್ನು ಅದ್ರ ಮೇಲ್ಗಡೆ ಜಾಸ್ತಿ ಇನ್ವೆಸ್ಟ್ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ಅದು ನಮಗೆ ಆಮದು ಆಗ್ತಾ ಇದೆ, ಅದಕ್ಕೆ ಡಾಲರ್ ಪೇಮೆಂಟ್ನಲ್ಲಿ ಇಲ್ಲಿ ಬರುತ್ತೆ, ರುಪೀಸ್ ಪೇಮೆಂಟಲ್ಲಿ ನಾವು ತಗೊಳ್ತಾ ಇದ್ದೀವಿ. ಆದ್ದರಿಂದ ನಮ್ಮ ಆರ್ಥಿಕತೆಗೆ ಸ್ವಲ್ಪ ಸ್ಟೆಬಿಲೈಸ್ ಆಗಬೇಕು. ಅದರಿಂದ ಅವರು ರಿಕ್ವೆಸ್ಟ್ ಮಾಡಿರ್ತಕ್ಕಂಥದ್ದು.
ಅದು ಆ ಥರದಲ್ಲಿ ನಮ್ಮ ಆರ್ಥಿಕತೆ ಯಾವಾಗ ನಾವು ನಮ್ಮ ಎಕ್ಸ್ಪೋರ್ಟ್ ಕಡಿಮೆ ಆಗುತ್ತೆ ಅದರಿಂದ ನಮಗೆ ತೊಂದರೆ ಆಗ್ತಕ್ಕಂಥದ್ದು ಒಂದು ವಿಷಯ. ಆದ್ದರಿಂದ ಆರ್ಥಿಕತೆಯನ್ನು ಸದೃಢಗೊಳಿಸಬೇಕಾದ್ರೆ ಎಕ್ಸ್ಪೋರ್ಟನ್ನು ನಾವು ಹೆಚ್ಚು ಮಾಡ್ಕೊಳ್ಬೇಕಾದ್ರೆ ನಮ್ಮ ಕೈಗಾರಿಕೆಗಳ ಅವಶ್ಯಕತೆ ಬಹಳ ಇದೆ. ಅದರಿಂದ ಈ ಕೈಗಾರಿಕೆಗಳಲ್ಲಿ ಉತ್ಪನ್ನ ಆಗಿರ್ತಕ್ಕಂಥದ್ದನ್ನು ನಾವು ಹೆಚ್ಚಿನದಾಗಿ ಎಕ್ಸ್ಪೋರ್ಟ್ ಮಾಡಬೇಕಾಗತ್ತೆ. ಆದ್ದರಿಂದ ಅದನ್ನು ಮಾಡೋದಕ್ಕೆ ಕೈಗಾರಿಕೆಗಳು ಬಹಳವಾಗಿ ಅದಕ್ಕೆ ಬೇಕಾಗುತ್ತೆ. ಆದ್ದರಿಂದ ಕೈಗಾರಿಕೆಗಳು ಸಹ ಹೇಗೆ ನಮಗೆ ಕೃಷಿ ನಮಗೆ ಒಂದು ನಮ್ಮ ಬೆನ್ನೆಲುಬು, ದೇಶದ ಬೆನ್ನೆಲುಬು ಅಂತ ಹೇಳ್ತೀವೋ ಹಾಗೆ ಕೈಗಾರಿಕೆಯೂ ಸಹ ಇದು ನರನಾಡಿಗಳು ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಆದ್ದರಿಂದ ಎರಡೂ ಸಹ ನಮಗೆ ಎರಡು ಕಣ್ಣುಗಳಿದ್ದ ಹಾಗೆ ನಮ್ಮ ಆರ್ಥಿಕತೆಗೆ, ನಮಗೆ ಜೀವನಕ್ಕೆ ಅದು ನಮಗೆ ಬೇಕಾಗಿರ್ತಕ್ಕಂಥದ್ದು. ಆದ್ದರಿಂದ ನಮ್ಮ ಪ್ರಧಾನಮಂತ್ರಿಗಳು ಏನು ಕೊಟ್ಟಿದ್ದಾರೆ ಅದರಲ್ಲಿ ಮೇಕ್ ಇನ್ ಇಂಡಿಯಾ, ಸ್ಟಾರ್ಟಪ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಆ್ಯಂಡ್ ಆತ್ಮನಿರ್ಭರ್ ಭಾರತ್ ಅಂತ ಇದನ್ನೆಲ್ಲ ಕರೆ ಕೊಟ್ಟಿರ್ತಕ್ಕಂಥದ್ದು ಅದು ನಮ್ಮ ಇಂಡಸ್ಟ್ರಿಗೆ ಸಂಬಂಧಪಟ್ಟಾಗೆ ಅದು ಆಗಿರುತ್ತೆ. ಸ್ಟಾರ್ಟಪ್ ಮೇಕ್ ಇನ್ ಇಂಡಿಯಾ ಅಂದರೆ ಇಂಡಿಯಾದಲ್ಲೇ ತಯಾರು ಮಾಡಿ ಆದಷ್ಟು ಇಂಪೋರ್ಟನ್ನು ಕಡಿಮೆ ಮಾಡ್ಕೊಳ್ಳಿ, ಇಂಡಿಯಾದಲ್ಲೇ ತಯಾರು ಮಾಡಿ ಅಂತ ಹೇಳ್ತಕ್ಕಂಥದ್ದು. ಸ್ಟಾರ್ಟಪ್ ಇಂಡಿಯಾ ಅಂತ ಹೇಳಿದ್ರೆ ಒಂದು ಕೈಗಾರಿಕೆ ಉದ್ಯಮವನ್ನು ನೀವು ಅದನ್ನು ಸ್ಟಾರ್ಟ್ ಮಾಡಿ ಅದಕ್ಕೋಸ್ಕರ ಬಹಳವಾಗಿ ಎನ್ಕರೇಜ್ ಕೊಡ್ತಾ ಇದೆ ಗೌರ್ಮೆಂಟ್ ಸಹ, ಸೆಂಟ್ರಲ್ ಗೌರ್ಮೆಂಟಿಂದ ಸಹ ಸಾಕಷ್ಟು ಅದಕ್ಕೆ ಸಹಕಾರ ಇದೆ. ಉದ್ಯಮವನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಕ್ಕಂಥದ್ದು. ಹಾಗೂ ಸ್ಕಿಲ್ ಇಂಡಿಯಾ ಅಂದರೆ ನಿಮ್ಮ ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೊಳ್ಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಇಂಡಸ್ಟ್ರೀಸ್ಗೆ. ಸ್ಕಿಲ್ ಬಹಳ ಮುಖ್ಯವಾಗುತ್ತೆ. ಯಾವುದೇ ಒಂದು ನಾವು ಕ್ವಾಲಿಟಿಯ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಸ್ಕಿಲ್ ಬಹಳ ಮುಖ್ಯವಾಗುತ್ತೆ. ಆ ಸ್ಕಿಲ್ಲನ್ನು ಬೆಳೆಸ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಇಂಡಸ್ಟ್ರಿಯಲ್ ಸ್ಕಿಲ್ಸ್ ತುಂಬ ಕಡಿಮೆ ಇದೆ ನಮ್ಮ ಜನಗಳಲ್ಲಿ. ಯಾಕೆಂದರೆ ನಮ್ದು ಆಲ್ರೆಡಿ ಕೃಷಿ ಆಧಾರಿತ ದೇಶವಾಗಿದ್ದರಿಂದ ಆ ತಲೆಮಾರಿನಿಂದ ಬಂದಿರತಕ್ಕಂಥದ್ದು ಕೃಷಿ ಆಧಾರಿತ. ಅದರಿಂದ ನಾವು ಇಂಡಸ್ಟ್ರಿಯಲ್ ಸ್ಕಿಲ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ತಲೆಮಾರೇ ಆಗೋಗ್ಬಿಡುತ್ತೆ. ಅದರಿಂದ ಅದನ್ನು ಸಹ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಸ್ಕಿಲ್ ಡೆವಲಪ್ಮೆಂಟ್ ಸಹ ಮಾಡ್ಕೊಳ್ಬೇಕು ಅಂತ ಹೇಳ್ತಕ್ಕಂಥದ್ದು. ಆಮೇಲೆ ಆತ್ಮನಿರ್ಭರ್ ಭಾರತ್ ಅಂತ ಹೇಳಿದ್ರೆ ನನ್ನ ಸ್ವಂತ ಕಾಲ ಮೇಲೆ ನಾನು ನಿಂತ್ಕೊಳ್ತಕ್ಕಂಥದ್ದು. ಅಂದರೆ ಇಲ್ಲಿ ನಾವು ಏನೇನು ಬೇಕು ಅದನ್ನು ನಾವು ಇಲ್ಲೇ ಪ್ರೊಡ್ಯೂಸ್ ಮಾಡಿ, ನಾವು ಬರೀ ಪ್ರೊಡ್ಯೂಸ್ ಮಾಡೋದಲ್ಲ, ನಾವು ಎಲ್ಲ ಕ್ಷೇತ್ರದಲ್ಲೂ ಸಂಶೋಧನೆಗಳನ್ನು ಸಹ ನಾವು ಮಾಡಿ, ಸಂಶೋಧನೆಗಳಲ್ಲೂ ಸಹ ನಾವು ಬೇರೆಯವರ ಮೇಲೆ ನಾವು ಅವಲಂಬಿಸತಕ್ಕಂಥದ್ದಲ್ಲ, ಬೇರೆ ದೇಶದವ್ರ ಮೇಲೆ. ಹಾಗೆ ನಾವು ಇಲ್ಲಿ ಎಲ್ಲದನ್ನು ನಾವಿಲ್ಲೇ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ನಮ್ಮ ಪ್ರಧಾನಮಂತ್ರಿಯವರ ಕರೆ. ಅದೆಲ್ಲ ಸೇರಿದರೆ ನಮ್ಮ ಒಂದು ಭಾರತ ಏನಿದೆ, ನಮ್ಮ ದೇಶ ಏನಿದೆ, ಇದು ಎಲ್ಲದರಲ್ಲೂ ಸಹ ನಾವು ಸಾಕಷ್ಟು ಪ್ರಗತಿಯನ್ನು ಸಾಧಿಸೋದೇ ಆದರೆ ಅದು ಅವರ ನನಸಾಗುತ್ತೆ. ನಮ್ಮ ದೇಶ ಸಹ ಒಳ್ಳೆಯ ಸ್ಥಿತಿಗೆ, ಆರ್ಥಿಕ ಸ್ಥಿತಿಗೆ ಬರುತ್ತೆ ಅಂತ ನಾನು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ಆಗಲೇ ಟೈಮ್ ಆಗಿದೆ. ನನಗೆ ಮೈಕ್ ಕೊಡೋಕ್ಕಿಂತ ಮೊದಲೇ ಕೇಳಿದೆ, ಆಯ್ತಲ್ಲ 3:30 ಅಂತ, ಏನೋ ಒಂದು 2 ನಿಮಿಷ ಮಾತಾಡಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನಾನು ಆರ್ಗನೈಸರ್ಸ್ಗೆ ಈ ಗೋಷ್ಠಿಯನ್ನು ಆರ್ಗನೈಸ್ ಮಾಡಿರ್ತಕ್ಕಂಥ ಆರ್ಗನೈಸರ್ಸ್ಗೆ ನಾನು ತುಂಬ ಥ್ಯಾಂಕ್ಸ್ ಅನ್ನು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಆತ್ಮೀಯ ಎಲ್ಲ ಬಂಧುಗಳೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಇಂದಿನ ಕೈಗಾರಿಕೆಗಳು ಮತ್ತು ಆರ್ಥಿಕತೆಯನ್ನು ಕುರಿತು, ಕೈಗಾರಿಕೆ ಮತ್ತು ಆರ್ಥಿಕತೆ ವಿಷಯವನ್ನು ಕುರಿತು ಮತ್ತು ಎದುರಿಸತಕ್ಕ ಇಂದಿನ ಸಮಸ್ಯೆಗಳನ್ನು ಕುರಿತು ಅದಕ್ಕೆ ಪರಿಹಾರಗಳನ್ನು, ಸಲಹೆಗಳನ್ನು ನೀಡ್ತಾ ಈ ಅಧ್ಯಕ್ಷೀಯ ನುಡಿಗಳನ್ನು ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಂಥ ಚಂದ್ರಶೇಖರ್ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಸರ್, ಮುಂದಿನ ಗೋಷ್ಠಿಗೆ ಅನುವು ಮಾಡಿಕೊಡೋದಕ್ಕೋಸ್ಕರ ಈ ಎಲ್ಲರನ್ನ ವಂದನಾರ್ಪಣೆಯನ್ನು ನೆರವೇರಿಸಿಕೊಡ್ಬೇಕು ಅಂತೇಳಿ ಗೋವರ್ಧನ್ ಅವರಲ್ಲಿ ಇದನ್ನು ಪ್ರಾರ್ಥನೆ ಮಾಡಿ. ಎಲ್ಲರಿಗೂ ನಮಸ್ಕಾರ. ನೀರಲೋಕ ಪುಸ್ತಕ ಸಂತೆಯ 13ನೇ ಗೋಷ್ಠಿಯಾದಂತಹ ಉದ್ಯಮ ಮತ್ತು ಆರ್ಥಿಕತೆ ಎಂಬ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಎಚ್ ಜಿ ಚಂದ್ರಶೇಖರ್ ಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮತ್ತೋರ್ವ ಅತಿಥಿಯರಾದಂತಹ ಪ್ರೊಫೆಸರ್ ಪರಶುರಾಮ್ ಸರ್ ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಮತ್ತೋರ್ವರು ಆದಂತಹ TR ಲೀಲಾವತಿ ಮೇಡಮ್ ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಬಯಸುತ್ತೇನೆ.
ಅದೇ ರೀತಿ ಮತ್ತೋರ್ವರಾದಂತಹ ಎಂ ಗೋವಿಂದರಾಮು ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಬಯಸುತ್ತೇನೆ. ಮತ್ತೋರ್ವ ಅತಿಥಿಯಾದಂತಹ ಸೈಯದ್ ಸಿ ಕೆ ಮಹೇಂದ್ರ ಸರ್ ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಈ ಗೋಷ್ಠಿಯ ನಿರೂಪಕರಾದಂತಹ ಶಿವಕುಮಾರ್ ಸರ್ ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಬಯಸುತ್ತೇನೆ. ಎಲ್ರಿಗೂ ಧನ್ಯವಾದಗಳು. ಈಗ 14ನೇ ಗೋಷ್ಠಿ ಪ್ರಾರಂಭ ಆಗುತ್ತೆ. ಶ್ರೀದೇವಿ ಅವರಾದ್ರೆ ನಿರೂಪಣೆಯನ್ನು ಮಾಡ್ತಾರೆ. ಸಂಬಂಧಪಟ್ಟಂಥ ಎಲ್ಲ ಲೇಖಕರು ವೇದಿಕೆ ಬಂದಬೇಕು ಅಂತ ಪ್ರಾರ್ಥಿಸ್ತೀವಿ.